ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯಂ ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ 14ನೇ ಪದ ಮುಗಿಯಿತು. ಇವಾಗ 15ನೇ ಪದ ನೋಡಬೇಕಾಗ್ಯದ. ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆಯವನೇ ಬಲ್ಲವನು ಅನ್ನುವಂಥ ವಿಚಾರಗಳನ್ನು, ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು. ಇವಾಗ ಈ ಪದದಲ್ಲಿ ಹೇಳ್ತಾರೆ, ಮನುಷ್ಯ ನೀತಿಯಲ್ಲಿ ಏನು ಹೇಳಿದಾರ ಅದರಂಗೆ ನಡ್ಕೊಳ್ಳುವಂಥದ್ದು ಆದರೆ ಮುಂದಿನ ಜನ್ಮಗಳಲ್ಲಿ ಸುಖ ಆಗ್ತದೆ. ಇಲ್ಲದೆ ಹೋದ್ರೆ ಏನಾಗ್ತದೆ, ಕೆಟ್ಟ ಒಂದು ಆಚರಣೆಗಳನ್ನು ಇಟ್ಕೊಳ್ಳೋದ್ರಿಂದ, ದುಷ್ಟ ಆಚರಣೆಯಿಂದ ಮುಂದಿನ ಜನ್ಮಗಳಲ್ಲಿ ಭಾಳಷ್ಟು ಪ್ರಾರಬ್ಧ ರೂಪವಾಗಿ ದುಃಖವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಾತು ಅವ್ರು ಭಾಳ ಚಂದ ಹೇಳ್ತಾರೆ, ನೀ ಏನು ಹಿಂದೆ ತೊಗೊಂಡು ಬಂದಿದಿ ಅದನ್ನು ಈಗ ಊಟ ಮಾಡಾಕತ್ತಿದಿ, ಅದು ಬೇಡ ಅಂತಲೂ ಬಿಡಂಗಿಲ್ಲ. ದುಃಖ ಬರಬಾರ್ದಂದ್ರೂ ಕೂಡ ಬಿಡಂಗಿಲ್ಲ, ಅದು ಬಂದೇ ಬರ್ತದೆ. ಸುಖ ಬರಬಾರ್ದಂದ್ರೂ ಕೂಡ ಬಂದೇ ಬರ್ತದೆ. ಆದರೆ ಹಿಂದಿನ ಒಂದು ಪ್ರಾರಬ್ಧವನ್ನು ನಾವು ಅನುಭವಿಸ್ತಾ ಈ ಒಂದು ಏನು ವರ್ತಮಾನ ಕಾಲದಲ್ಲಿ ನಾವೇನು ಶರೀರ ತೊಗೊಂಡು ಬಂದೀವಲ್ಲ, ಇಲ್ಲಿ ಒಂದು ಒಳ್ಳೆಯ ಒಂದು ಪುಣ್ಯದ ಕೆಲಸಗಳನ್ನು ಮಾಡೋದರಿಂದ, ಒಳ್ಳೆಯ ಆಚರಣೆಯಿಂದ ಕೂಡಿಕೊಳ್ಳೋದ್ರಿಂದ ಏನಾಗ್ತದೆ, ಮುಂದಿನ ಜನ್ಮಗಳಲ್ಲಿ ಸುಖ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇನ್ನು ಮೇಲೆ ಇಷ್ಟು ದಿವಸ ತಿಳಿಲಾರ್ದ ನಾವು ದಿವಸಗಳನ್ನು ಕಳೆದುಬಿಟ್ಟಿವಿ. ಹೆಂಗೆ ವ್ಯರ್ಥವಾಗಿ ಕಳೆದಿದ್ದೀವಿ. ಹಂಗಲ್ಲ, ಅದಕ್ಕೆ ಹೇಳ್ತಾರೆ, ಹೇಳ್ತಾರೆ ನೋಡ್ರಿ, ಯಾವುದು, ಮನಸ ಮಾತು ಕೇಳಿದೇನೋ ಮಂಗನಾಗಿ ಹೋದೆ ನಾನು, ಮನದ ಮಾತು ಕೇಳುವೇನೋ ಮಂಗನಾಗಿ ಹೋದೆ ನಾನು, ವ್ಯರ್ಥವಾಗಿ ದಿನ ಕಳೆದೇನೋ ಗುರುವೆ ನಾನು, ನಿನ್ನ ನಾನು ಹೊಗಳದಾದೇನೋ ಅಂತ ಹೇಳ್ತಾರಲ್ಲ. ಹಂಗೆ ಮನಸ್ಸಿನ ಮಾತು ಕೇಳಿ 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 ಜನ್ಮಾಂತರನೂ ಹೋಗಿದ್ದೀನಿ. ಈಗೂ ಕೂಡ ಇಷ್ಟು ದಿವಸಗಳನ್ನು ವ್ಯರ್ಥವಾಗಿ ಕಳೆದುಬಿಟ್ಟಿದ್ದೀನಿ. ಈಗಾದರೂ ತಿಳ್ಕೊಂಡು ಇನ್ನು ಮುಂದೆ ಒಳ್ಳೆ ಆಚರಣೆಯಿಂದ ನಡಿ, ಒಳ್ಳೆ ಆಚರಣೆಯಿಂದ ಇರು. ಇದರಿಂದ ಏನಾಗ್ತದಪ್ಪ ಅಂದ್ರೆ ಮುಂದಿನ ಒಂದು ಜನ್ಮಗಳಲ್ಲಿ ನಿನಗೆ ಸುಖ ಆಗ್ತದಪ್ಪ ಅಂತ ಹೇಳ್ತಾರೆ ಅವರು. 15ನೆಯ ಒಂದು ಪದದಲ್ಲಿ ಭಾಳ ಚಂದ ಹೇಳ್ತಾರೆ. ಅದಕ್ಕೆ ಈ ನಮಗೇನು ಹೇಳಬೇಕು ಅನ್ನುವಂಥದ್ದನ್ನು ಆ ಒಂದು ಅಂತಃಕರಣವನ್ನು ಮೃದುತ್ವ ಮಾಡ್ತಾರೆ, ಪರಿಪಕ್ವ ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದಾಮಾಮ, ತಲ್ಲಣಿಸದೆ ನೀತಿಯಲ್ಲಿರಲ್ಲ ಅರ್ಪುದೆ ಚಂದಾಮಾಮ ಅಂತ ಹೇಳ್ತಾರೆ. ಚಂದಾಮಾಮ, ಅಮಾಮ ಅಂದರೆ ಈಗಿರುವುದು. ಎಲ್ಲರೊಡನೆ ಅಂದರೆ ಸರ್ವ ಜೀವರೊಡನೆ, ಸರ್ವ ಜೀವರೊಡನೆ ನಾವು ಹೆಂಗೆ ಯಾವ ಒಂದು ಶತ್ರುತ್ವ ಇಲ್ಲದೆ, ವೈರತ್ವವಿಲ್ಲದೆ, ಕೂರ್ಪದೆ ಅಂದರೆ ಪ್ರೀತಿಯಿಂದ ಇರ್ಪದೆ, ಯೋಗ್ಯ ಆದಂಥದ್ದು ಜೀವನಿಗೆ. ತಲ್ಲಣಿಸದೆ ಅಂದ್ರೆ ತಳಮಳಿಸದೆ, ಸದ್ವರ್ತನೆಯಲ್ಲಿ ತಾನಿರುವಂಥದ್ದು ಭಾಳ ಯೋಗ್ಯ ಜೀವಾತ್ಮನಿಗೆ ಅಂತ ಹೇಳ್ತಾರೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದಾಮಮ,
ಅಂದರೆ ಈ ಸಕಲ ಜೀವರಾಶಿಗಳಲ್ಲಿ ವೈರತ್ವವಿಲ್ಲದೆ ಇರುವಂಥದ್ದು ಜೀವನಿಗೆ ಯೋಗ್ಯವಾದಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಲೌಕಿಕದೊಳಗಡೆ ನಾವು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಈ ಹೆಂಡತಿ ರಾಜ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ, ಹೆಂಡತಿ, ವೈದ್ಯರು, ಬಂಧು ಬಳಗದವರು, ಅಜಾಮ, ಇವರ ಎಲ್ಲರ ಸಂಗಡ ವೈರತ್ವ ಮಾಡಬಾರ್ದು ಅಂತ ಹೇಳ್ತಾರೆ. ಇವ್ರ ಜೊತೆ ವೈರತ್ವ ಮಾಡಬಾರ್ದು. ಈಗ ರಾಜನ ಹತ್ರ ವೈರತ್ವ ಮಾಡೋದ್ರಿಂದ ಏನಾಗ್ತದಂದರೆ, ಯಾವುದೋ ಒಂದು ನೆವ ಹಿಡ್ಕೊಂಡು ದೇಶವನ್ನಾದರೆ ಬಿಟ್ಟು ನಿನಗೆ ಓಡಿಸ್ಬೋದತ್ತ ರಾಜ ಮನಸ್ಸು ಮಾಡಿದರೆ. ರಾಜನ ಹತ್ರ ವೈರತ್ವ ಮಾಡಿದರೆ ಇಟ್ಕೊಳ್ತಾನೆ, ನನ್ನ ಹತ್ರ ಸಿಟ್ಟು ಇಟ್ಕೊಂಡಿರ್ತಾನಲ್ಲ, ಹೌದಿಲ್ಲ? ಈಗ ನಾವು ಅಧಿಕಾರಿಗಳಂತ ತೊಗೊಂಡಾಗ ಕೂಡ ಒಂದು ಆಫೀಸ್ದಾಗ ಆಫೀಸರ್ಗೆ ಎದುರಾಗಿಬಿಟ್ರೆ ಕೊನೆಯವರೆಗೂ ಜೀವ ತಿಂದುಬಿಡ್ತಾನಂತ. ಏನಾದರೂ ಒಂದು ಬರೆದು ಹಾಕ್ತಾನೆ ಅಥವಾ ಏನಾದರೂ ಒಂದು ತೊಂದರೆ ಕೊಡ್ತಿರ್ತಾನೆ. ಅಧಿಕಾರಿ ಜೊತೆ ನಾವು ವೈರತ್ವ ಮಾಡೋದ್ರಿಂದ ಎಷ್ಟೋ ಈ ರೀತಿ ನಡೀತಾವೆ. ಅದ್ರಂಗೆ ಈ ರಾಜನ ಜೊತೆ ವೈರತ್ವ ಮಾಡೋದ್ರಿಂದ ಏನಾಗ್ತದೆ, ಯಾವುದೋ ಕಾರಣದಿಂದ ನಿನಗೆ ಶಿಕ್ಷೆಯನ್ನು ಕೊಡ್ಬೋದು ಮತ್ತು ದೇಶದಿಂದ ಹೊರ ಹಾಕ್ಬೋದತ್ತ, ಅಥವಾ ಪ್ರಾಣವನ್ನಾದರೂ ತ್ಯಾಗ ಮಾಡಬೇಕಾಗ್ತದೆ. ಈ ರೀತಿ ಇರ್ತದೆ. ಅದಕ್ಕೆ ರಾಜನ ಜೊತೆ ವೈರತ್ವ ಮಾಡೋದು ಯೋಗ್ಯ ಅಲ್ಲ. ಮತ್ತು ತಾಯಿ ಸಂಗಡ ಕೂಡ ವೈರತ್ವ ಮಾಡಿಬಿಡ. ಆಕೆ ಒಂದು ಅಗಾಧವಾದಂಥ ಪ್ರೀತಿ ಇರ್ತದೆ, ಆ ಪ್ರೀತಿ ನಿನಗೆ ಸಿಗಂಗಿಲ್ಲ. ಆ ಪ್ರೇಮ ತಪ್ಪಿ ಹೋಗಿಬಿಡ್ತದೆ ನಿನ್ನ ಮೇಲೆ, ತಾಯಿ ಇಟ್ಟಂಥ ಪ್ರೀತಿ. ಅದರಿಂದ ಏನಾಗ್ತದೆ, ನಿನಗೆ ಅನರ್ಥಗಳು ಆಗ್ತಾವೆ. ಅದಕ್ಕೆ ತಂದೆ ಸಂಗಡ ಕೂಡ ನೀನು ವೈರತ್ವ ಮಾಡಬಾರ್ದು. ಅದನ್ನ ಜೊತೆ ವೈರತ್ವ ಮಾಡಿದ್ರೆ ಮನೆಯಾಗ ಇರೋಕ್ಕೆ ಆಗಲ್ಲ, ಬಟ್ ನಿನ್ನ ಮನೆಯಿಂದ ಹೊರಗೆ ಹಾಕೋಕ್ಕೂ ಸಾಧ್ಯತೆ ಇರ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಾತೃದೇವೋಭವ ಪಿತೃದೇವೋಭವ ಅಂತ ಶಾಸ್ತ್ರ ಕೂಡ ಹೇಳ್ತಾವೆ. ಸಾಕ್ಷಾತ್ ದೇವ್ರು ಯಾರಪ್ಪ ಅಂದ್ರೆ ತಂದೆ ತಾಯಿ ಅಂತಲೇ ಹೇಳಿಸ್ಕೊಳ್ತಾರೆ. ಅವ್ರ ಸಂಗಡ ವೈರತ್ವವನ್ನು ಮಾಡಿದಾದ್ರೆ ದೇವ್ರ ಜೊತೆ ವೈರತ್ವ ಮಾಡೋದಂಗೆ ಅಂತ ಹೇಳ್ತಾರೆ ಮಹಾತ್ಮರು. ಅವ್ರ ಜೊತೆ ವೈರತ್ವ ಮಾಡಿದ್ದೇ ಆದ್ರೆ ದೇವರ ಜೊತೆ ವೈರತ್ವ ಮಾಡ್ದಂಗೆ ಆಗ್ತದೆ. ಅದರಿಂದ ತಾಯಿ ತಂದೆಗಳ ಜೊತೆ ವೈರತ್ವ ಮಾಡಬಾರ್ದಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಹೆಂಡತಿ ಜೊತೆ ವೈರತ್ವ ಕೂಡ ಮಾಡಬಾರ್ದಂತ. ಯಾಕ್ರಿ ಮಾಡಬಾರ್ದು? ನಾವು ಹೇಳ್ದಂಗೆ ಕೇಳಬೇಕು. ಕುಂದ್ರಂದ್ರೆ ಕುಂದಿರ್ಬೇಕು, ನಿಂದ್ರಂದ್ರೆ ನಿಂದಿರ್ಬೇಕು ಹೆಂಡತಿ. ಹೇಳ್ತಾರೆ ಮಹಾತ್ಮರು, ಹೆಂಡತಿ ಜೊತೆ ವೈರತ್ವ ಮಾಡಬೇಡಪ್ಪ. ಯಾಕಂದರೆ ನಿನ್ನ ಜೀವ ಇರೋದು ಆಕಿನ ಕೈಯಾಗಿರ್ತದೆ. ಆಕೆ ಯಾಕಂದ್ರೆ ನಿನ್ನ ಒಂದು ಉಪಚಾರ ಎಲ್ಲ ಆಕೆ ಮಾಡ್ತಿರ್ತಾಳೆ. ಏನಾದರೂ ಒಂದು ಮಾಡಿ ನೀನೇನಾದರೂ ವೈರತ್ವ ಮಾಡಿದರೆ, ಆಕೆ ಮನಸ್ಸು ಮಾಡಿದರೆ ನಿನಗೇನಾದರೂ ಮಾಡಿಬಿಡ್ಬೋದು ಆಕೆ. ಅದಕ್ಕೆ ಆಕಿನ ಕೈಯಾಗೆ ನಿನ್ನ ಜೀವ ಇರ್ತದೆ. ಆಕೆ ಏನಾದ್ರು ಮನಸ್ಸು ಮಾಡಿ ವಿಷಯ ಏನಾರು ಹಾಕಿ ನಿನ್ನ ಕೊಂದು ಬಿಡೋಷ್ಟು ಇರ್ತದೆ ಆಕಿನ ಬಲ್ಲಿ. ಅದಕ್ಕೆ ಆಕಿನ ಜೊತೆ ಕೂಡ ನೀವು ವೈರತ್ವ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಮತ್ತು ಅಜಾಮ್ರ ಜೊತೆ ವೈರತ್ವ ಮಾಡಬಾರ್ದು. ಯಾಕಂತಂದ್ರೆ ಅಲ್ಲಿ ಕೂಡ ಏನು ಹೇಳತ್ತಾರೆ, ಒಂದು ನೆವದಿಂದ ನಿನ್ನ ತಲೆಯನ್ನು ಕೂದಲು ತೆಗಿಬೇಕಾದಾಗ ನೀ ಸುಮ್ಮನೆ ಕೂತ್ಕೊಂಡಾಗ ಆತ ಏನಾದರೂ ಕಟ್ ಮಾಡಿಬಿಡ್ಬೋದು, ಕುತ್ತಿಗೆ ಕೊಯ್ದು ಬಿಡ್ಬೋದು, ಅಥವಾ ಕಿವಿ ಕಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು ವೈರತ್ವ ಮಾಡಿದ್ರೆ. ಅದರಿಂದ ಆತನ ಕೂಡ ಸಂಗಡ ಕೂಡ ಮಾಡಬಾರ್ದು, ಏನು ವೈರತ್ವ ಮಾಡಬಾರ್ದಪ್ಪ ಅಂತ ಹೇಳ್ತಾರೆ. ಮತ್ತು ಡಾಕ್ಟ್ರ್ ಜೊತೆ ವೈರತ್ವ ಮಾಡಿದ್ರೆ ನಡೀತಿದೇನ್ರಿ ಅಂದರೆ, ಡಾಕ್ಟ್ರ್ ಹತ್ರ ಜೊತೆ ವೈರತ್ವ ಮಾಡಬೇಡ. ಭಾಳ ಜನ ನೋಡ್ರಿ, ಒಂದು ಕೇಸ್ ಕೇಳಿದೆ ನಾನು. ದೊಡ್ಡ ಒಂದು ಪ್ರಭಾವಿ ವ್ಯಕ್ತಿನೇ ಇದ್ದ. ಮೊದಲೆಲ್ಲ ಹಾಗೆ ಭಾಳಷ್ಟು ಅದೇ ಹೇಳ್ತಾರೆ ಅವರು. ಭಾಳ ಸೀರಿಯಸ್ ಇತ್ತು ಮತ್ತು ತೋರ್ಸೋಕೆ ಹೋದ್ರೆ ಅವ್ರು ಏನು ಮಾಡ್ತಾರೆ, ವೈರತ್ವ ಇತ್ತು ಅಂದರೆ ಯಾವುದೋ ಒಂದು ಇಂಜೆಕ್ಷನ್ ಮಾಡ್ಬೋದು, ಯಾವುದೋ ಒಂದು ಗುಳಿಗೆ ಕೊಟ್ಟು ನಡಿ ಅಂತಾರೆ ಅವರು. ಹಾಗಾಗಿ ಡಾಕ್ಟ್ರ್ ಹತ್ರ ವೈರತ್ವ ಮಾಡಿದ್ರೆ ಆತ ಏನಾದರೂ ನಿನಗೆ ಬದಲಾವಣೆ ಔಷಧಿ ಚಲೋ ಕೊಡೋದು ಬೇರೆ ಏನಾರು ಕೊಟ್ಬಿಟ್ನಂದ್ರೆ, ಒಂದು ತಗೋ ಅನ್ನೋದ್ರ ಬದಲು 2 ತಗೋ ಅನ್ನೋದ್ರೆ ನಿನ್ನ ಕತ್ತಿ ಮುಗೀತದೆ. ಅದಕ್ಕೆ ಡಾಕ್ಟ್ರ್ ಜೊತೆ ಕೂಡ ವೈರತ್ವ ಮಾಡಬಾರ್ದು. ಮತ್ತು ಬಂಧು ಬಳಗ ಇವ್ರ ಜೊತೆ ವೈರತ್ವ ಮಾಡುವಂಥದ್ದು ಯೋಗ್ಯ ಅಲ್ಲ. ಯಾಕಂದರೆ ಈ ವೈರತ್ವ ರೂಪವಾಗಿದ್ದಂಥ ಕರ್ಮ ಇಷ್ಟೆಲ್ಲ. ಯಾಕಂತಂದರೆ ಯಾರ ಸಂಗಡ ವೈರತ್ವ ಮಾಡಬೇಡ. ಯಾಕಂದ್ರೆ ಈ ವೈರತ್ವ ಈ ರೂಪ ಆಗಿದ್ದಂಥದ್ದು ಏನು ದ್ವೇಷ ಅನ್ನುವಂಥದ್ದು, ಇದು ಈ ಕರ್ಮ ಏನತ್ತದ ಮುಂದಿನ ಜನ್ಮಕ್ಕೆ ಪ್ರಾರಬ್ಧ ರೂಪವಾಗಿ ದುಃಖ ಕೊಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಹೆಂಗದೀವಿ ಅಂತಂದ್ರೆ, ಹುಟ್ಟಿದವರು ಹುಟ್ಟಿದವ್ರು ಸತ್ತೀವಿ, ಜನ್ಮಾಂತರ ನಾವೆಲ್ಲರೂ ಸೇರಿದವರೇ.
ಈಗ ನಮ್ಮ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ರಕ್ತ ಸಂಬಂಧಿಗಳಂತ ನಮ್ಮ ಬಂಧು ಬಳಗ ಅಂತ ಹೇಳ್ಬೋದು. ಆದ್ರೆ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗಳು ನಾವು ಪ್ರತಿಯೊಂದು ಜನ್ಮದಲ್ಲಿ ಕೂಡಿದವರೇ, ನೋಡಿದವರೇ, ಮಾತಾಡಿದವರೇ, ಎಲ್ಲ ಪರಸ್ಪರ ಭೇಟಿ ಆದಂಥವ್ರೆ. ಹಾಗಾಗಿ ಇಲ್ಲಿ ಕೂಡ ನಾವು ಯಾರಿಗೂ ಹಿಂಸೆ ಮಾಡಿದ್ದೀವಿ ಅಂತಂದರೆ ಈ ಜನ್ಮದಲ್ಲಿ ಅವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಿಂಗೆ ರೊಟೀನ್ ಅವ್ರು ಮಾಡ್ಯಾರ ಇವರು ತೀರ್ಸ್ಕೊಳಕತ್ತಾರೆ, ಇವ್ರು ಮಾಡಿದ್ರೆ ಮುಂದೆ ಅವ್ರು ತೀರ್ಸ್ಕೊಳತ್ತಾರೆ. ಯಾರೋ ನಮ್ಮ ಹತ್ರ ದುಡ್ಡು ಮೋಸ ಮಾಡಿ ತೊಗೊಂಡ ಅಂತ ತಿಳ್ಕೊಳ್ರಿ, ಅದು ತೊಗೊಂಡು ಎಲ್ಲಿ ಹೋಗಂಗಿಲ್ಲತ್ತ. ಈ ಜನ್ಮದ ಭೂಮಿಯಿಂದ ಬಿಟ್ಟು ಆದ್ರೂ ಕೂಡ ಇನ್ನೊಂದು ಶರೀರ ತೊಗೊಂಡು ಬರ್ತಾನಲ್ಲ, ಅದು 10,000 ರೂಪಾಯಿ ನಿಮಗೆ ಮುಟ್ಟುತ್ತದೆ. ಮುಂದಿನ ಜನ್ಮಕ್ಕಾದ್ರೆ ಬಂದೇ ಬರ್ತದೆ, ಎಲ್ಲೂ ಹೋಗಂಗಿಲ್ಲ ಅದು. ಅದಕ್ಕೆ ಇದನ್ನು ತಿಳ್ಕೊಬೇಕಾಗ್ತದೆ. ಅದಕ್ಕೆ ಕೆಲವ್ರು ಹೇಳ್ತಾರೆ, ನಾನು ಯಾರ ಹತ್ರನೂ ಯಾರ ಮೇಲೆ ದ್ವೇಷ ಮಾಡಂಗಿಲ್ಲಪ್ಪ, ವೈರತ್ವ ಮಾಡಂಗಿಲ್ಲ. ಜನರು ನನ್ನ ಮೇಲೆ ವೈರತ್ವ ಮಾಡ್ತಾರಲ್ಲ, ಅದರಿಂದ ನಾನು ವೈರತ್ವ ಮಾಡ್ತೀನಿ. ನಾನು ವೈರತ್ವ ಮಾಡಬಾರ್ದಂತಲೇ ಮನಸ್ಸಿನಾಗೆ ಅಂದ್ಕೊಂಡಿರ್ತೀನಿ ಖರೆ. ಆದರೆ ಅವರು ನನ್ನ ಜೊತೆ ವೈರತ್ವ ಮಾಡ್ತಾರಲ್ಲ, ಸುಮ್ಮನೆ ನನಗೆ ಕಾಡ್ತಾರೆ, ಸುಮ್ಮನೆ ನನ್ನ ಮೇಲೆ ವೈರತ್ವ ಮಾಡ್ತಾರೆ. ಅದರಿಂದ ನಾನು ಅವ್ರ ಮೇಲೆ ವೈರತ್ವ ಮಾಡ್ತೀನಿ ಅಂತಂದ್ರೆ ಮಹಾತ್ಮರು ಹೇಳ್ತಾರೆ, ಹೌದಪ್ಪ, ಜನರು ನಿನ್ನ ಮೇಲೆ ವೈರತ್ವ ಮಾಡಬೇಕಾದ್ರೆ ನಿನ್ನ ದೇಹದಲ್ಲಿ ಮಾಡ್ತಾರೋ ಅಥವಾ ಆತ್ಮನ ಮೇಲೆ ಮಾಡ್ತಾರೋ ಅವ್ರು ವೈರತ್ವ ನಿನಗೆ? ಹೌದು, ದೇಹದ ಮೇಲೆ ವೈರತ್ವ ಮಾಡ್ತಾರಂತಂದ್ರೆ ನಿನ್ನ ದೇಹದ ಮೇಲೆ ನೀನು ವೈರತ್ವ ಮಾಡ್ತೀವಿ. ಎಷ್ಟಂತ ತಡ್ಕೋಬೇಕಪ್ಪ ಈ ಶರೀರ. ನಿನ್ನ ಶರೀರದ ಮೇಲೆ ನೀನು ವೈರತ್ವ ಮಾಡ್ತಿದ್ದೆ, ಅವರು ವೈರತ್ವ ಮಾಡಕತ್ತಾರೆ, ಹೌದಲ್ಲ? ಯಾಕಂದ್ರೆ ಇದು ನೀನು ಹೆಂಗೆ ಮಾಡ್ತೀವಿ. ಈ ದೇಹ ಹೆಂಗೈತಪ್ಪ ಅಂತಂದ್ರೆ ಹೊಲಸಿನಿಂದ ಆದಂಥ ದೇಹ, ಭಾಳ ಚಂದದನ್ನ ದೇಹ. ಬೆಳಗ್ಗೆ ಮಾಡಿದಂಥ ಅಡಿಗೆ ಮಧ್ಯಾಹ್ನ ತನಕ ಇರೋಂಗಿಲ್ಲ, ಮಧ್ಯಾಹ್ನ ಸ್ವಲ್ಪ ಕೆಟ್ಟಂಗೆ ಆಗ್ತದೆ, ರಾತ್ರಿ ಪೂರ್ತಿ ಕೆಡ್ತದ. ಅದ್ರಂಗೆ ಕೆಡುವಂಥ ಆಹಾರ ತಿಂದು ಈ ದೇಹ ಚಂದ ಇರ್ತದನ, ಇದನ್ನು ಕೆಟ್ಕೊಂತ ಹೋಗೋದೇ ಇದು. ಅದಕ್ಕೆ ಇಲ್ಲಿ ಮಲಮೂತ್ರವಾಗಿರುವಂತಹ ಈ ಶರೀರದ ಉಪಚಾರ ಮಾಡಿ 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 ಸಾಕಾಗ್ಯದಪ್ಪ, ಎಷ್ಟು ಮಾಡಬೇಕು ಅನ್ನಂಗೆ ಆಗ್ತದಪ್ಪ ಒಂದು ಸಲ. ಈ ದೇಹ ದೇಹ ಎಂದು ಹೊರಟು ಹೋಗ್ತದಪ್ಪ, ಸಾಕಾಯ್ದು, ಬಲು ಸಾಕಾಯ್ದ್ರ ಕಷ್ಟ ಅನ್ನುವಂಥದ್ದು ಕೂಡ ನೀನು ವೈರತ್ವ ಮಾಡ್ತಿದೆ. ಅಂದಮೇಲೆ ನೀನು ಮಾಡುವ ಕೆಲಸವೇ ಅವ್ರು ಮಾಡಕತ್ತಾರೆ ಅಷ್ಟೇ. ನಿನ್ನ ಶರೀರಕ್ಕೆ ಅಂಥದ್ದು ಅನ್ನೋದಾದ್ರೆ ನೀನು ಮಾಡೋ ಕೆಲಸನೇ ಅವ್ರು ಮಾಡಕತ್ತಾರೆ ಅಂತ ತಿಳ್ಕೊ. ಶರೀರದ ಮೇಲೆ ವೈರತ್ವ ಮಾಡಿದ್ರೆ ಯಾವ ತಪ್ಪು ಇಲ್ಲ, ನೀ ಮಾಡೋದನ್ನು ಅವ್ರು ಮಾಡಕತ್ತಾರಂತ ತಿಳ್ಕೊ. ಇನ್ನು ದೇಹವನ್ನು ಕುರಿತು ವೈರತ್ವ ಮಾಡೋದಿಲ್ಲ. ಯಾಕಂದ್ರೆ ಈ ರೀತಿಯಾಗಿ ನೀ ತಿಳ್ಕೊಂಡಿದ್ದೆ ಅಂತಂದ್ರೆ ದೇಹ ಕುರಿತು ವೈರತ್ವ ಮಾಡೋದಿಲ್ಲಪ್ಪ. ಆತ್ಮನ ಕುರಿತು ವೈರತ್ವ ಮಾಡ್ತಾರಂತ ನೀನೇನಾದರೂ ಹೇಳಿದ್ರೆ ಅವರು ನನ್ನ ಬಗ್ಗೆ ದೇಹದ ಕುರಿತು ವೈರತ್ವ ಮಾಡ್ತಾ ಇಲ್ಲ, ಆದರೆ ಆತ್ಮನ ಕುರಿತು ವೈರತ್ವ ಮಾಡ್ತಾರಂತ ನೀನು ಅಂದಿದ್ದೆ. ಆದ್ರೆ ನಾನು ಅವರ ಮೇಲೆ ಅದಕ್ಕೆ ವೈರತ್ವ ಮಾಡಕತ್ತೀನಿ. ನಾನು ಆತ್ಮನ ಮೇಲೆ ವೈರತ್ವ ಮಾಡಕತ್ತಾರೆ, ನನ್ನ ಆತ್ಮನ ಮೇಲೆ. ಅದಕ್ಕೆ ನಾನು ಅವ್ರಿಗೆ ವೈರತ್ವ ಮಾಡ್ತೀನಿ ಅಂತ ನೀನು ಅನ್ನೋದಾದ್ರೆ ಆತ್ಮ ಹೆಂಗೈತೆ? ಆತನ ಆತ್ಮ ನಿನ್ನ ಆತ್ಮ ಒಂದೇ ಐತೆ. ಏನು ನಿನಗೆ ವೈರತ್ವ ಮಾಡಕತ್ತಾರ, ಶತ್ರುತ್ವ ಮಾಡಕತ್ತಾರಲ್ಲ, ಅವ್ರ ಒಳಗಡೆ ಇರುವಂಥ ಆತ್ಮ ನಿನ್ನ ಒಳಗಡೆ ಇರುವಂಥ ಆತ್ಮ ಒಂದೇ ಅದು ಇರೋದು. ನಿನ್ನ ಮೇಲೆ, ನಿನ್ನ ಆತ್ಮನ ಮೇಲೆ ವೈರತ್ವ ಮಾಡಿದ್ರೆ ತಮ್ಮ ಮೇಲೆ ತಾವೇ ವೈರತ್ವ ಮಾಡ್ಕೊಂಡಂಗೆ. ಯಾಕಂದ್ರೆ ಆತ್ಮ ಪರಮಾತ್ಮ ಒಬ್ಬವನೇ ಅದನ್ನತ್ತ. ನಿನ್ನ ಆತ್ಮನ ಮೇಲೆ ಅವರು ವೈರತ್ವ ಮಾಡಕತ್ತಾರಂತಂದ್ರೆ ತಮ್ಮ ಆತ್ಮನ ಮೇಲೆ ತಾವೇ ವೈರತ್ವ ಮಾಡ್ದಂಗೆ ಆಗ್ತದೆ ಇದು. ಅದರಿಂದ ಅವರು ಎರಡೂ ರೀತಿಯಿಂದ ನಿನಗೆ ವೈರಿಗಳಲ್ಲ. ಅವ್ರು ಏನು ಬೈತಾರ ನನಗೆ ಹಂಗಂತಾರೆ, ಅದಕ್ಕೆ ನಾನು ಸಿಟಿಗೆ ಇರ್ತೀನಿ ಅವ್ರ ಮೇಲೆ. ಅಂದ್ರೆ ಆ ಶರೀರಕ್ಕೆ ಅಂದರೆ ನಿನ್ನ ಶರೀರ ಅದು, ಆತನ ಶರೀರ ಒಂದೇ ಸಪ್ತಧಾತು ಸಮಂ ಪಿಂಡಮ್ ಅದ. ನೀನು ನಿನ್ನ ಶರೀರಕ್ಕೆ ಬೈತಿದ್ದಿ, ಇಟ್ಕೊಂಡು ನೀನು ತಿಳ್ಕೊತಿದ್ದಿ, ಶರೀರ ನೀನಲ್ಲ. ಮತ್ತು ಅವ್ರು ಬೈತಾರಂತಂದ್ರೆ ಬೈಲಿ ಬಿಡು, ಯಾಕೆ ಶರೀರ ನೀನೇನು ಹೇಳು? ಶರೀರಕ್ಕೆ ಬೈಯಕತ್ತಾರಂದ್ರೆ ನೀನಲ್ಲ ಶರೀರ ಅಂತ ತಿಳ್ಕೊ. ಆತ್ಮನಿಗೆ ಬೈಯಕತ್ತಾರ ಅಂದ್ರೆ ಆತನ ಬಳಿ ಆತ್ಮ, ನಿನ್ನಲ್ಲಿ ಆತ್ಮ ಒಂದೇ ಅದ. ಹಂಗಾಗಿ ನಿನ್ನ ಆತ್ಮಕ್ಕೆ ಬೈತಾರಂತಂದ್ರೆ ಅದು ತನ್ನ ಆತ್ಮಕ್ಕೆ ತಾನೇ ಬೈಕೊಂಡಂಗೆ ಆಗ್ತದೆ. ನೀ ಯಾಕಂತ ಪರಿ ಸಿಟ್ಟು ಮಾಡ್ಕೋತಿ? ಇದರಿಂದ ಇದನ್ನೆಲ್ಲ ನೀನು ವಿಚಾರ ಮಾಡಪ್ಪ. ಅವರು ವೈರತ್ವವನ್ನು ಮಾಡಿದ್ರು ನೀನು ವೈರತ್ವವನ್ನು ಮಾಡಬಾರ್ದು. ನೋಡ್ರಿ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೆ ಕರ್ಣ ವಿಜಯದಿಂದ ಕಲಿತ ನಮ್ಮುಂಟೆ ಅಂತಾರೆ ಮಹಾತ್ಮರು. ಇಲ್ಲೇ ಐತಿ ನೋಡ್ರಿ, ಶಕ್ತಿ, ಶೂರತನ, ತಾಕತ್ತು ಇರ್ಬೇಕಂದ್ರೆ ಇಲ್ಲೇ ಇರಬೇಕು. ಅವ್ರೇನಾರ ನಿನ್ನ ಮೇಲೆ ವೈರತ್ವ ಮಾಡ್ತಾಯಿದ್ರಂದ್ರೆ ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ ಅಂತೀವಿ ನಾವು. ಇದೇ ಅಜ್ಞಾನ.
ಅಜ್ಞಾನ ಅಂದರೆ ಯಾವುದಪ್ಪ ಅಂತಂದ್ರೆ ಅವ್ರು ನನಗೆ ಬೈಯಕತ್ತಾರ, ನಾ ಬೈಸ್ಕೊಂಡು ಕೂಡ್ಲೇನು. ಅದಕ್ಕೆ ಮಹಾತ್ಮರು ಇಡ್ತಾ ಹೇಳಕತ್ತಾರ, ಹೌದು ಯಾವುದಕ್ಕೆ ಬೇಕತ್ತಾರ, ನಿನ್ನ ಶರೀರಕ್ಕಂದ್ರೆ ನೀನು ನಿನ್ನ ಶರೀರ ಅಲ್ಲ, ಹೌದಲ್ಲ. ಅದಕ್ಕೆ ಆತನ ಶರೀರ ನಿನ್ನ ಶರೀರ ಬೇರೆನೂ ಅಲ್ಲ. ಸಪ್ತಧಾತು ಸಮಂ ಪಿಂಡಮದ, ಆತನ ಬಲ್ಲಿ ಸಪ್ತಧಾತುಗಳದಾವ, ನಿನ್ನ ಬಲ್ಲಿ ಸಪ್ತಧಾತುಗಳದಾವ. ಅದಕ್ಕೆ ಶರೀರವನ್ನು ನೀನು ತಿಳ್ಕೊತಿದ್ದಿ, ಆತನೂ ತಿಳ್ಕೊಳತ್ತಾನ. ಅಂದಾಗ ನೀನು ನಿನ್ನ ಶರೀರಕ್ಕೆ ಬೈಕೋತಿ, ಆತ ಬೈಯಕತ್ತಾನ, ಸುಮ್ಮಿದ್ದು ಬಿಡು. ನೀನೇ ಶರೀರ ಅಲ್ಲ ಅಂದಮೇಲೆ ನೀನು ಯಾಕಂತ ಪರಿ ವೈರತ್ವ ಮಾಡ್ತಿ. ಆತಗ ಆತ್ಮನಿಗೆ ಬೈತಾರಂದ್ರೆ ಆತನ ಒಳಗಡೆ ಇರುವಂಥ ಆತ್ಮ, ನಿನ್ನ ಒಳಗಡೆ ಇರುವಂಥ ಆತ್ಮ ಎರಡೂ ಒಂದೇ ಅದಾವ. ತನ್ನ ಮೇಲೆ ತಾನೇ ಬೈಕೊಳಕತ್ತೇನಂತ ಅಂದ್ಕೊಂಡು ಮಾಡು. ಆದರೆ ಏನೇ ಅವ್ರು ವೈರತ್ವ ಮಾಡಿದ್ರೆ ನೀನು ಅವ್ರ ಮೇಲೆ ವೈರತ್ವ ಮಾಡಬಾರ್ದು. ಯಾಕಂದರೆ ಇನ್ನು ಯಾರಾದರೂ ವೈರತ್ವ ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ, ಮತ್ತು ಬೇರೆ ಬೇರೆ ಇನ್ನೂ ಭಾಳ ವೈರತ್ವ ಮಾಡಕತ್ತಾರಂತಂದ್ರೆ ನನ್ನ ಪೂರ್ವದ ಪಾಪ ಐತೆ, ಅದನ್ನು ಅವರು ನಿವಾರಣೆ ಮಾಡ್ತಾ ಇದ್ದಾರ ಅಂತ ತಿಳ್ಕೊಂಡು ಅವ್ರ ಮೇಲೆ ವೈರತ್ವ ಮಾಡೋಕ್ಕೆ ಹೋಗಬೇಡ. ಹಿಂದಿಂದ ನಂದು ಏನು ಪಾಪ ಐತೇನೆ ಅವರು ಏನು ಮಾಡಕತ್ತಾರ, ಅದನ್ನು ತೆಗೆದು ಹಾಕಕತ್ತಾರ. ನನ್ನ ಪಾಪವನ್ನು ನಿವಾರಣೆ ಮಾಡ್ತಾ ಇದ್ದಾರಂತ ತಿಳ್ಕೊಂಡು ಸುಮ್ಮಿದ್ಬಿಡು. ನೀನು ಅವ್ರ ಮೇಲೆ ನನಗೆ ಅನ್ನಕತ್ತಾರ ಅಂತ ಹೇಳ್ಬಿಟ್ಟು ನೀನು ಅವ್ರ ಮೇಲೆ ವೈರತ್ವ ಮಾಡೋಕ್ಕೆ ಹೋಗಬೇಡ. ಯಾರಾದರೆ ನಮ್ಮ ಮೇಲೆ ಪ್ರೇಮ ಮಾಡ್ತಾ ಇದ್ದಾರ, ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ರೀ ನಮ್ಮ ಮೇಲೆ ಭಾಳ ಪ್ರೇಮ ಐತ್ರಿ ಅವರಿಗೆ ನಮ್ಗೆ ಅಂತ ಹೇಳ್ತೀವಿ. ಅದಕ್ಕೆ ತಿಳ್ಕೊ, ಇಂದು ಪೂರ್ವ ಜನ್ಮದಲ್ಲಿ ನನ್ನ ಪುಣ್ಯ ಐತೆ, ಅದಕ್ಕೆ ಅವ್ರು ನನಗೆ ಪ್ರೇಮ ಮಾಡ್ತಾ ಇದ್ದಾರೆ ಅಂತ ಅನ್ಕೋ. ಈ ರೀತಿಯಾಗಿ ನೀನು ಯಾರ ಸಂಗಡನ ವೈರತ್ವ ಮಾಡಬೇಡ. ಯಾರಾದರೂ ಪ್ರೀತಿ ತೋರ್ಸಕತ್ತಾರ, ಬಂಧು ಬಳಗದವ್ರ ಪ್ರೀತಿ ಭಾಳ ಐತ್ರಿ, ನಮ್ಮ ಫ್ರೆಂಡ್ಸದ್ದು ಭಾಳ ಪ್ರೀತಿ ಐತ್ರಿ ಅಂದ್ರೆ ಅದು ಪುಣ್ಯದ ಫಲ. ನಮ್ಮ ಮೇಲೆ ಭಾಳ ದ್ವೇಷ ಮಾಡಕತ್ತಾರೆ, ಬರೀ ಏನಂದ್ರೂ ಕೂಡ ಒಂದು ಮಾತು ಅಂತಾರೆ ರೀ ನಮಗೆ, ಏನು ಕಾಡಕತ್ತಾರೆ ಜನ ಅಂತಂದ್ರು ಕೂಡ ಅದು ಇಂದ ಪಾಪದ ಫಲ ಐತಪ್ಪ. ಅದಕ್ಕೆ ಮಾಡಲಿ ನಿಂದು ಏನದು ಪಾಪದ ಫಲ, ಅವರೆಲ್ಲ ನಿವೃತ್ತಿ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಸುಮ್ಮನೆ ಇರು. ಆದರೆ ತಿರ್ಗಾ ಅವ್ರ ಮೇಲೆ ವೈರತ್ವ ಮಾಡಿಕೊಡ್ದು ಅಂತ ಕೂಡ ಹೇಳ್ತಾರೆ ಅವರು. ಅದು ಯೋಗ್ಯ ಅಲ್ಲ. ಈ ಪ್ರಕಾರ ಎಲ್ಲರೊಡನೆ ವೈರತ್ವ ಇಲ್ಲದೇ ಇರುವಂಥದ್ದು ಯಾರು ಸಾಧಿಸ್ತಾರೆ ನೋಡ್ರಿ, ಎಂಥ ಸಾಧನೆಗಳಿವು. ನಾವೆಲ್ಲನ ಹೋಗಿ ಮತ್ತು ಕಣ್ಣು ಮುಚ್ಕೊಂಡು ನಾವು ತಪಸ್ಸು ಮಾಡಕತ್ತೀವ್ರಿ ಅಂದ್ರೆ ಅದು ಸಾಧನೆ ಆಗ್ತದೆ ಅನ್ನೋದು ಇಲ್ಲಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಯಾರ ಜೊತೆ ವೈರತ್ವವನ್ನು ಮಾಡದೆ ಇದನ್ನು ಯಾರು ಸಾಧಿಸ್ಕೊಳುತ್ತಾರೋ ಅಂಥವ್ರು ಬಹಳ ಶ್ರೇಷ್ಠ ಇಲ್ಲಿ. ಅದಕ್ಕೆ ಇದು ಯಾರಿಗಿತ್ತಪ್ಪ ಅಂತಂದ್ರೆ ಧರ್ಮರಾಜನಿಗಿತ್ತು ನೋಡ್ರಿ. ಯಾಕಂದ್ರೆ ಕೌರವರು ನಾನಾ ರೀತಿಯಿಂದ ಅವ್ರಿಗೆ ಕಷ್ಟ ಕೊಟ್ಟರು, ಭಾಳಷ್ಟು ಕಷ್ಟ ಕೊಟ್ಟರು. ಧರ್ಮರಾಜನಿಗೆ ಯಾಕಂದ್ರೆ ತನಗೆ ವೈರಿಯಾಗಿದ್ದಂಥ ದುರ್ಯೋಧನ ಆತ ಏನು ಹೇಳ್ತಾನೆ, ಧರ್ಮರಾಜನು ತನಗೆ ವೈರಿಯಾಗಿದ್ದ. ಆದರೆ ದುರ್ಯೋಧನನು ಯಾಕಂದ್ರೆ ಧರ್ಮರಾಜನಿಗೆ ವೈರಿಯಾಗಿದ್ದಂಥ ದುರ್ಯೋಧನ ತನಗೆ ವಜ್ರ ಶರೀರ ಹೆಂಗಾಗ್ತಂತ ಕೇಳಿದ ಯಾರಿಗೆ, ಧರ್ಮರಾಜಾಗ. ಇವನು ನಮಗೆ ಮುಂದೆ ಕಂಟಕ ಆಗ್ತಾನಂತ ತಿಳಿದ್ರೂ ಕೂಡ ಆತ ಸತ್ಯದ ಮಾತಾಡ್ತಾನೆ. ದುರ್ಯೋಧನ ಆತ ವಜ್ರದ ಕಾಯಿ ಹೆಂಗಾಗ್ತಂತೆ ಅದು ಧರ್ಮರಾಜನಿಗೆ ಕೇಳಿದರೂ ಕೂಡ ಮುಂದಿತ ನಮಗೆ ಕಂಟಕ ಆಗ್ತಾನಂತ ತಿಳಿದ್ರೂ ಕೂಡ ಆತ ಸತ್ಯವಾದದ್ದನ್ನೇ ಹೇಳ್ದ. ಈ ರೀತಿ ಜಗತ್ತಿನಲ್ಲಿ ಇಲ್ಲಿ ವೈರತ್ವ ಇಲ್ಲದೇ ಇರುವಂಥದ್ದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ವೈರತ್ವ ಮಾಡೋಕ್ಕೆ ಹೋಗಬೇಡ, ಅದು ಯೋಗ್ಯ ಅಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ತಲ್ಲಣಿಸದೆ ನೀತಿಯಲ್ಲಿ ಇರ್ಪುದೆ ಚಂದಮಾಮ. ಏನು ಹೇಳ್ತಾ ಇದ್ದಾರ, ತಲ್ಲಣಿಸದೆ ಅಂದ್ರೆ ತಳಮಳಗೊಳ್ಳದೆ ಇರುವಂಥದ್ದು ನೋಡ್ರಿ. ತಲ್ಲಣಿಸದೆ ನೀತಿಯಲ್ಲಿ ಇರಲರ್ಪುದೆ ಚಂದಮಾಮ ಅಂತ ಹೇಳ್ತಾರೆ. ತಲ್ಲಣಿಸಂದ್ರೆ ಯಾವುದಕ್ಕೆ ತಳಮಳ ಮಾಡ್ಕೊಳ್ಳೋದೇನೆ. ಈ ವೇದಕ್ಕಾಗಲಿ ಲೌಕಿಕಾಗಲಿ ಈ ವೇದದ ರೀತಿಯಲ್ಲಿ ಹೇಳಿದಂಥದ್ದಕ್ಕಾಗಿರ್ಬೋದು, ಲೌಕಿಕದಲ್ಲಿ ಹೇಳಿದಂಥದ್ದಕ್ಕಾಗಿ ಆಗಿರ್ಬೋದು, ಅದರಲ್ಲಿ ವಿರೋಧವಾಗದಂತೆ ನಡೆಯುವಂಥದ್ದು ಏನೈತೆ ಅದು ನೀತಿ ಅಂತ ಹೇಳಿಸ್ಕೊಳ್ತದೆ. ಅಂದ್ರೆ ಆ ವೇದ 4 ಮಂದಿ ಒಪ್ಪದೇ ಇರುವಂಥದ್ದು, ಹೌದಾ, ವೇದದಲ್ಲಿ ಹೇಳದೇ ಇರುವಂಥದ್ದನ್ನು ಮತ್ತು ಲೌಕಿಕದಲ್ಲಿ ಇರೋದೇ ಇಲ್ಲ ಆ ರೀತಿ ನಡ್ಕೊಳ್ಳುವಂಥದ್ದು ಅದು ದುಷ್ಟ ಕರ್ಮ ಆಗ್ತದೆ. ಅದಕ್ಕೆ ವೇದದ ಒಂದು ಸಮ್ಮತ ಇರುವಂಥದ್ದು, ಲೌಕಿಕದ ಒಂದು ಸಮ್ಮತ ಇರುವಂಥದ್ದು, ಅದಕ್ಕೆ ವಿರೋಧ ಆಗದೇ ಇರುವಂಥದ್ದೇನು ನಡ್ಕೊಳ್ತೀವಲ್ಲ ಅದು ನೀತಿ ಅಂತ ಹೇಳಿಸ್ಕೊಳ್ತದೆ.
ಯಾವುದಾದ್ರೂ ಉತ್ತಮ, ಯಾಕಂದರೆ ಮನುಷ್ಯ ಯಾವುದಾದ್ರೂ ಒಂದು ಉತ್ತಮ ಒಂದು ಕೆಲಸದಲ್ಲಿ ಅಥವಾ ನಡತೆಯಲ್ಲಿ ನಡೆಯುತ್ತಿದ್ರೆ, ಉತ್ತಮ ಕೆಲಸಗಳನ್ನು ಮಾಡ್ತಾಯಿದ್ರೆ ಅವನಿಗೆ ಕಷ್ಟ ಬರುವಂಥದ್ದು ಹೆಚ್ಚು. ಒಳ್ಳೆಯ ಕೆಲಸದಲ್ಲಿ ಕಷ್ಟಗಳು ಬರುವಂಥದ್ದು ಜಾಸ್ತಿ. ಅದಕ್ಕೆ ಈ ದುಷ್ಟನಾದಂಥ, ಯಾಕಂದ್ರೆ ಒಳ್ಳೆಯ ಕೆಲಸವನ್ನು ನೀತಿಯಿಂದ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ಕಷ್ಟಗಳು ಬರುವಂಥದ್ದು ಸಹಜ. ಈ ಕೆಟ್ಟ ಒಂದು ದುಷ್ಟರಾದಂಥವ್ರು ಯಾರು? ಕೌರವರು ಎಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ ಪಾಂಡವರಿಗೆ. ಆದರೂ ಕೂಡ ಅವ್ರನ್ನ ಅರಿಗಿನ ಮನೆಯಲ್ಲಿ ಅವ್ರನ್ನ ಹಾಕಿ ಸುಡಬೇಕನ್ನುವಂಥ ಒಂದು ಪ್ಲ್ಯಾನ್ ಕೂಡ ಮಾಡಿದರು ಕೌರವರು. ಆದರೆ ಅವ್ರು ಭಯ ಮಾಡ್ಕೊಂಡ್ರೇನು? ಪಾಂಡವರು ಅಂದರೆ ಭಯ ಮಾಡ್ಕೊಳ್ಳಿಲ್ಲ. ಮತ್ತು ತಮ್ಮ ನೀತಿ ಧರ್ಮವನ್ನು ಬಿಟ್ಟರೇನು ಅಂದರೆ ಬಿಡಲಿಲ್ಲ. ಅದಕ್ಕೆ ನೀತಿ ಅನ್ನುವಂಥದ್ದು ಭಾಳ, ನಮ್ಮದೇ ಅನ್ನುವಂಥದ್ದು ಕೆಲವೊಂದು ಪ್ರಿನ್ಸಿಪಲ್ಸ್ ಇರ್ತಾವೆ, ಅದನ್ನು ನಾವು ಯಾವತ್ತೂ ಬಿಡಬಾರ್ದು. ಅದಕ್ಕೆ ಪುನಃ ಅವ್ರ ರಾಜ್ಯವನ್ನು ಕಸ್ಕೊಂಡ್ರು ಯಾರು? ಕೌರವರು. ಪಾಂಡವರ ಒಂದು ರಾಜ್ಯವನ್ನು ಕಸ್ಕೊಂಡ್ರು, 12 ವರ್ಷ ವನವಾಸಕ್ಕೂ ಕಳಿಸಿದ್ರು. ಆದರೂ ಕೂಡ ಅವರು ಭಯಗೊಳ್ಳಲಿಲ್ಲ, ತಮ್ಮ ನೀತಿ ಧರ್ಮವನ್ನು ಬಿಡಲಿಲ್ಲ ಅವರು. ಇದರಂಗ ಸತ್ಯ ಹರಿಶ್ಚಂದ್ರ ಕೂಡ ಸ್ವಪ್ನದಲ್ಲಿ ಬಂದ ವಿಶ್ವಾಮಿತ್ರ ಬಂದು ಎಲ್ಲ ರಾಜ್ಯವನ್ನು ಕೇಳಿದ. ಅದೇ ರೀತಿ ಕೂಡ ಮತ್ತೆ ಆತ ಜಾಗ್ರದಲ್ಲೂ ಬಂದು ಕೂಡ ಆ ಒಂದು ಎಲ್ಲ ರಾಜ್ಯವನ್ನು ಬೇಡದ. ಹುಟ್ಟು ಬಟ್ಟಿ ಮೇಲೆ ಹೊರಗೆ ಹೋಗ್ರಿ ಅಂತಂದ್ರು ಕೂಡ ಎಲ್ಲವನ್ನು ಕೊಟ್ಟು, ಯಾಕಂದ್ರೆ ಮಾತು ಕೊಟ್ಟಿದ್ದೀನಿ ಕನಸಿನಲ್ಲಿ. ಅದೇ ಪ್ರಕಾರ ನಾನು ಎಲ್ಲವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ತಿರ್ಗಾ ಆತ ಹೋದ. ಯಾಕಂದರೆ ಇದನ್ನು ಪರೀಕ್ಷೆಗಾಗಿ ಬಂದಿರ್ತಾನೆ ವಿಶ್ವಾಮಿತ್ರ. ಅದರಂಗ ಈತ ಕೂಡ ಕೊನೆಗೆ ಕಾಪಾಡ್ತಾನೆ. ಈತನ ಪರೀಕ್ಷೆಯನ್ನು ನೋಡಿ ಪರೀಕ್ಷೆಯಲ್ಲಿ ಗೆದ್ದೆಪ್ಪ, ನಿಜವಾಗಿ ಜಗತ್ತಿನೊಳಗೆ ನಿಂದಂತಹ ಸತ್ಯವಂತರು ಯಾರೂ ಇಲ್ಲ, ನೀನು ಭಾಳಷ್ಟು ಸತ್ಯವಂತರಲ್ಲಿ ಶ್ರೇಷ್ಠವಾಗಿರುವಂಥವನು ಅಂತ ಹೇಳಿದರು. ಯಾರಿಗೆ? ಸತ್ಯ ಹರಿಶ್ಚಂದ್ರಗೆ. ಅದಕ್ಕೆ ಆತ ಮುಂದೆ ಹಲವಾರು ಕಷ್ಟಗಳನ್ನು ಪಡೆದ್ರೂ ಕೂಡ ತನ್ನ ಒಂದು ರಾಜ್ಯವನ್ನು ಮತ್ತೆ ಮರಳಿ ಪಡ್ಕೊಳ್ತಾನೆ. ಅದಕ್ಕೆ ಇಲ್ಲಿ ಕೂಡ ಎಷ್ಟೇ, ದಯವಿಟ್ಟು ಯಾರೋ ಒಬ್ಬರು ಮ್ಯೂಟ್ ಮಾಡಿಲ್ಲ, ಮಾಡಿಕೊಡ್ರಿ. ಮ್ಯೂಟ್ ಮಾಡಿಲ್ಲ, ಸ್ವಲ್ಪ ಫೋನ್ ಕಡೆ ಗಮನ ಇರಲಿ. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಕೂಡ ಅಲ್ಲಿ ಹೆದರದೆ ತನ್ನ ಯೋಗ್ಯವಾದಂಥ ನೀತಿ ಅನ್ನುವಂಥದ್ದು ಏನಿರ್ತದೆ ಅದನ್ನು ಮತ್ತು ಸತ್ಯವನ್ನು ಪರಿಪಾಲನೆ ಮಾಡುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಆದರೆ ಕೊನೆಗೆ ಅದು ಯಾವುದಕ್ಕೂ ಭಯಗೊಳ್ಳದೇನೆ ತನ್ನ ರಾಜ್ಯವನ್ನು ಪಡ್ಕೊಂಡ ಸತ್ಯ ಹರಿಶ್ಚಂದ್ರ. ಅದರಿಂದ ಅವರಿಗೆ ಕೀರ್ತಿ ಇದರಿಂದಲೇ ಬಂತು, ನೀತಿಯಲ್ಲಿ ಮತ್ತು ಸತ್ಯದಿಂದ ನಡ್ಕೊಂಡದಕ್ಕಾಗಿ. ಅದಕ್ಕೆ ಈ ರೀತಿಯಾಗಿ ಮನುಷ್ಯ ಜಗತ್ತಿನಲ್ಲಿ ಕೀರ್ತಿವಂತನಾಗಿ ಜನ್ಮಾಂತರಗಳಲ್ಲಿ ಸುಖವನ್ನು ಹೊಂದಬೇಕಾದ್ರೆ ಯಾರ ಮೇಲೆ ವೈರತ್ವವನ್ನು ಮಾಡದೆ ನೀತಿಯಿಂದ ನಡೆಯೋದರಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನೀನೇನು ಹಿಡ್ಕೊಂಡಿದ್ದೆಲ್ಲ ಆ ನೀತಿಯನ್ನು ಬಿಡದೆ ಅದರಲ್ಲೇ ಇರಬೇಕು ಅನ್ನುವಂಥದ್ದು ಯೋಗ್ಯ ಜೀವಾತ್ಮನಿಗೆ. ಏನೇ ಕಷ್ಟ ಇರಲಿ, ಅದಕ್ಕೆ ಹೇಳ್ತಾರೆ, ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ನಾವು ಹಿಡ್ಕೊಂಡಾಗ ಹಲವಾರು ಕಷ್ಟಗಳು ಬರ್ತಾವೆ. ಬಂದಾಗ ಇಲ್ಲರಿ ನಮ್ಗೆ ಇಷ್ಟು ಕಷ್ಟ ಬಂತು ನಾವು ಬಿಟ್ಟಿವಿ ಅಂತ ಅನ್ನಂಗಿಲ್ಲ. ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಯಾವ ರೀತಿ ನದಿ ಸಮುದ್ರವನ್ನು ಸೇರ್ಬೇಕಂತ ಎಷ್ಟು ಪ್ರತಿಬಂಧಕ ಬರ್ತಾವೆ, ಎಷ್ಟು ಕಷ್ಟ ಬರ್ತಾವೆ ನದಿಗೆ. ನೀರು ಹೋಗಬೇಕಾದಾಗ ದಿನ್ನೆ ಕಲ್ಲು ಮುಳ್ಳು ನಾನಾ ರೀತಿಯಿಂದ ಹೊಡೆತಗಳು ಇದ್ದರೂ ಕೂಡ ರಭಸವಾಗಿ ತನ್ನ ಸಮುದ್ರವನ್ನು ಹೆಂಗೆ ಸೇರಕ್ಕೆ ಹೋಗ್ತದೋ ಅದೇ ರೀತಿ ಕೂಡ ಮನುಷ್ಯ ನೀತಿಯಿಂದ ಸತ್ಯತೆಯಿಂದ ಈ ರೀತಿಯಾಗಿ ಆತ ಹೋಗಬೇಕಾಗ್ತದೆ. ಇಲ್ಲಿ ಹೋಗ್ಬೇಕಾದಾಗ ಹಲವಾರು ಕಷ್ಟಗಳು ಬಂದರೂ ಕೂಡ ಹೆದರದೆ ತನ್ನ ನೀತಿಯನ್ನು ಬಿಡಬಾರ್ದು ಅನ್ನುವಂಥ ವಿಚಾರ. ಆ ನೀತಿಯಲ್ಲೇ ಇರುವಂಥದ್ದು ಅಂತ ಯೋಗ್ಯ ಜೀವಾತ್ಮನಿಗೆ ಅಂತ ಹೇಳ್ತಾರೆ. ಮತ್ತೀಗ 1ನೇ ನುಡಿಯಲ್ಲಿ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ, ಶ್ರುತಿ ವಿರಹಿತವಾದ ಮತವ ತಾನುಳಿಯುವುದೇ ಚಂದ ಮಮ, ಮತಿಯೊಳಗೆದ ದುರ್ವಿಕೃತಿಯನ್ನು ತಳೆಯುವುದೇ ಚಂದ ಮಮ, ಸತಿಸುತಾದಿಗಳ ಅನಿತ್ಯತೆ ಎಂದು ಪಡೆಯುವುದೇ ಚಂದ ಅಮಮ ಅಂತ ಹೇಳ್ತಾರೆ. ಹಿತವಿದು ಅಹಿತವೆಂದು ಅತಿಶಯಿಸಿ ಅಂದ್ರೆ ಇದು ಯೋಗ್ಯ ಅದ, ಇದು ಅಯೋಗ್ಯ ಅದ ಅಂತ ತಿಳಿಯುವಂಥದ್ದು, ವಿಶೇಷವಾಗಿ ತಿಳಿಯುವಂಥದ್ದು ಚಂದ. ಯಾರಿಗೆ? ಜೀವಾತ್ಮನಿಗೆ. ಯಾಕಂತಂದ್ರೆ ಇದು ಸುಖ ಐತೆ, ಇದು ದುಃಖ ಐತೆ, ಈ ರೀತಿಯಾಗಿ ವಿಶೇಷವಾಗಿ ತಿಳಿಯುವಂಥದ್ದು ಜೀವಾತ್ಮನಿಗೆ ಯೋಗ್ಯ.
ಇದು ಹಿತ ಅದ, ಇದು ಅಹಿತ ಅದ, ಇದು ಸುಖ ಅದ, ಇದು ದುಃಖ ಅದಂತೆ ತಿಳಿಯುವಂಥದ್ದು ಭಾಳ ಮುಖ್ಯ ಜೀವಾತ್ಮನಿಗೆ. ಯಾಕಂದರೆ ಸಕಲ ಜೀವರಾಶಿಗಳು ಯಾವುದನ್ನು ಬಯಸ್ತಾರೆ ಹೇಳ್ರೆ? ಸುಖವನ್ನೇ ಬಯಸ್ತಾರೆ. ಅದಕ್ಕೆ ಅನಿತ್ಯವಾದಂಥ ವಿಷಯಗಳ ಸುಖ ನಿತ್ಯ ಅಂತ ತಿಳ್ಕೊಂಡು ಅವುಗಳನ್ನು ನಂಬುವಂಥದ್ದು ಭಾಳಷ್ಟದು. 84 ಲಕ್ಷ ಜೀವರಾಶಿಯಿಂದ ಹಿಂಗೆ ಬಂದಂಥದ್ದು ನಾವು. ಯಾಕಂದ್ರೆ ಅನಿತ್ಯವಾದಂಥದ್ದನ್ನು ಇಲ್ಲೇ ಮಠ ಅದಕ್ಕೆ ಎಲ್ಲೋ ಒಂದು ಸ್ವಲ್ಪ ಜನ ಮಾತ್ರ ಮುಮುಕ್ಷುಗಳಿದ್ದಂಥದ್ದು. ಭಾಳಷ್ಟು ಜನ ಅಲ್ಲ, ಊರಿಗೆ ಒಂದು ಸ್ವಲ್ಪ ಜನ, ಒಬ್ರು ಇಬ್ಬರು ಅಷ್ಟೇ. ಅದಕ್ಕೆ 99% ಅಂದರೂ ತಪ್ಪಲ್ಲ. ಅಷ್ಟು ಜನ ಒಂದು ಭ್ರಾಂತಿಯಲ್ಲೇ ಸಿಲುಕಿಬಿಟ್ಟಿದ್ದಾರೆ. ನಿತ್ಯವಾಗಿರುವಂಥದ್ದನ್ನು ಬಿಟ್ಟಿದ್ದಾರೆ, ಅನಿತ್ಯವಾದಂಥದ್ದು ಸತ್ಯ ಅಂತ ಅದ್ರ ಬೆನ್ನು ಬಿದ್ದುಬಿಟ್ಟಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಅನಿತ್ಯವಾದಂಥದ್ದು ಅದೇ ಸುಖ ಅಂತ ತಿಳ್ಕೊಂಡು ಅವುಗಳನ್ನು ನಂಬಿ ಅವು ತನ್ನ ಅನರ್ಥವನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ. ಅವಾಗ ಏನಾಗ್ತದಪ್ಪ, ಅದ್ರ ಫಲ ಯಾವುದು? ಅನಿತ್ಯತೆಯಿಂದ ಕೂಡಿದಂಥದ್ದನ್ನು ನಿತ್ಯ ಅಂತ ತಿಳ್ಕೊಂಡು ಅದ್ರ ಬೆನ್ನು ಬಿದ್ದು ಹೋಗ್ತಾ ಇದ್ದಾರೆ ಅಂದಾಗ ಅದ್ರ ಫಲ ಯಾವುದು? ದುಃಖನೇ ಐತೆ. ಅದು ಯಾವನೊಬ್ಬ ಧೀರ, ಅದಕ್ಕೆ ಹೇಳ್ತಾರೆ ಇದು ಸುಮ್ಮನೆ ಅಲ್ಲ. ಈಗೆಲ್ಲರೂ ಒಂದು ಭಾವ ಇಟ್ಕೊಂಡು ಇಂಥ ಭಗವಂತನ ವಿಚಾರ ನಾವು ಕೇಳೋಕ್ಕೆ ಕೂತಿದ್ದೀವಿ ಅಂತಂದರೆ ಸಾಮಾನ್ಯ ಕೆಲಸ ಅಲ್ಲ. ಮುಂಚೆಯಿಂದ ಹೇಳ್ಕೊತ ಬಂದಿದೆ. ಯಾಕಂದರೆ ಇಲ್ಲಿ ತಾಕತ್ತು ಬೇಕು. ಇಲ್ಲಿ ಕುಂತು ಕೇಳಬೇಕಾದ್ರೆ ಆ ಶಕ್ತಿ ಬೇಕು. ನಾವು ಅರ್ಥ ಮಾಡ್ಕೋಬೇಕು. ಇಲ್ಲರಿ ಸುಮ್ಮನೆ ಕುಂತು ಕೇಳೋದ್ರಿಂದ ಹಂಗೆ ಕುಂದ್ರಕ್ಕೆ ಎಲ್ಲರಿಗೂ ಆಗಂಗಿಲ್ಲ. ಕುಂತು ಕೇಳ್ಬೇಕನ್ನುವಂಥ ಭಾವ ಎಲ್ಲರಿಗೂ ಬರಂಗಿಲ್ಲ ಅದು. ಆದ್ರೆ ಯಾವಾಗ ಇದನ್ನು ಕುಂತು ಕೇಳಬೇಕು ಇಂಥ ವಿಷಯಗಳನ್ನು, ಮತ್ತು ಕುಂತು ಕೇಳಿ ಸದ್ಗುರುವಿನ ವಾಕ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ನಾ ಮಾಡುವಂಥ ವಿಷಯಾದಿಗಳ ರೂಪವಾಗಿದ್ದಂಥ ಈ ಸಂಸಾರ ಆಗಿರ್ಬೋದು, ಇದೆಲ್ಲ ಮಿಥ್ಯೆ ಐತಪ್ಪ, ಇದರಿಂದ ನಮಗೇನೈತೆ? ದುಃಖನೇ ಐತೆ ಮುಂದಂತ ಸದ್ಗುರು ಹೇಳಿದಂಥ ವಿಚಾರಗಳನ್ನು ತಿಳ್ಕೊಂಡನಂದ್ರೆ ಅದಕ್ಕೆ ಧೀರ ಅಂತ ಹೇಳ್ತಾರೆ. ಸಾಮಾನ್ಯ ಧೀರ ಅಂದ್ಗಳನ್ನೇ ಶೂರ ಧೀರ ಅಂದ್ಗಳನ್ನೇ ಯಾರಿಗೋ ಒಂದು ಕತ್ತಿ ತೊಗೊಂಡು ಏನು ಹೊಡೆದು ಬಡ್ದು ಅವ್ರಿಗೆ ಸಾಯಿ ಹೊಡೆದು ಬಂದವನಿಗೆ ಧೀರ ಅಂತಾರೆ ಅನ್ನತ್ಗೆ. ಮತ್ತು ರಾಜ್ಯವನ್ನೇ ಗೆದ್ಕೊಂಡು ಬಂದನಂದ್ರೆ ಅದಕ್ಕೆ ಧೀರ ಅಂತಾರೆ ಅನ್ನಂಗಿಲ್ಲ. ಮಹಾತ್ಮರು ಅದಕ್ಕೆ ಒಪ್ಪಂಗಿಲ್ಲ. ಧೀರ ಅಂತಂದ್ರೆ ಯಾರಪ್ಪ ಅಂದ್ರೆ ತನ್ನನ್ನು ತಾನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡುವಂಥವ್ರು, ವಿಷಯಾದಿಗಳನ್ನು ತೊರೆಯುವಂಥದ್ದು, ಬಿಟ್ಟುಬಿಡುವಂಥದ್ದು. ಯಾಕಂದ್ರೆ ಅವು ಅನಿತ್ಯತೆಯಿಂದ ಕೂಡಿದವ. ಸತ್ಯ ಇದ್ದರೆ ಹಿಡ್ಕೊಳ್ಬೋದು, ಅನಿತ್ಯತೆಯಿಂದ ಕೂಡಿದಂಥದ್ದು. ಅದಕ್ಕೆ ಜಗತ್ತು ಮಿಥ್ಯ ಆದಂತಂದ್ರೆ ಇದ್ರ ಜೊತೆ ಯಾಕೆ ಗುದ್ದಾಡೋದಂತ ಹೋಗ್ಬಿಟ್ರೆ ಮಹಾತ್ಮರು. ಅವ್ರು ಒಂದೇ ತಿಳ್ಕೊಡ್ರು, ಒಂದೇ ಗುಳಿಗಿನೇ ಅವರಿಗೆ ಭಾಳಷ್ಟು ಕೆಲಸ ಮಾಡ್ತಾರೆ ನೋಡ್ರಿ. ಹೆಂಗೆ ಸದ್ಗುರು ಹೇಳಿದ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂದಾಗ ಅರ್ಥ ಗೆದ್ದು ಬಿಟ್ರವರು. ಓಹೋ, ಇಂಥ ಜಗತ್ತು ಮಿಥ್ಯ ಆಗಿರುವಂಥ ಈ ಜಗತ್ತನ್ನು ತೊಗೊಂಡು ನಾನೇನು ಮಾಡಲಿ, ಇದ್ರ ಜೊತೆ ಎಷ್ಟು ಗುದ್ದಾಡಿದ್ರೆ ಇದು ಸುಳ್ಳೇ ಅದ, ಇದ್ರ ಜೊತೆ ಎಷ್ಟು ಮಾಡಿದರೂ ಕೂಡ ಇದು ಕೊನೆಗೆ ಬರುವಂಥದ್ದು ದುಃಖನೇ ಅಂತ ತಿಳ್ಕೊಂಡೇ ಅವ್ರ ಮೂಲ ವಿಚಾರಗಳನ್ನು, ಮೂಲ ಅಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಧನ್ಯರಾಗಿಬಿಟ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಏನದಾವ ಅಂತಂದ್ರೆ, ಈ ವಿಷಯಗಳ ಹಿಂದೆ ಬೆನ್ನತ್ತಿದ್ರೆ ಅವು ಅನಿತ್ಯತೆಯಿಂದ ಕೂಡಿದವ. ಆದ್ರೆ ಸುಖವಾದಂಥವುಗಳು ಯಾವ ಅಲ್ಲ, ಕೇವಲ ದುಃಖ ರೂಪವಾಗಿರುವಂಥದ್ದು. ನೋಡ್ರಿ ಹೆಂಗದಾವಪ್ಪ ಅಂದ್ರೆ ಕೇವಲ ದುಃಖ. ಅದರಿಂದ ಏನು ಐತಪ್ಪ ನೋಡ್ರಿ, ನಮಗೆ ಎಷ್ಟು ಚಂದ ಹೇಳ್ತಾರೆ ಮಹಾತ್ಮರು ಅಂದ್ರೆ, ನಾವು ಏಟು ಹೆಂಡ್ತಿ ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಹಿಡ್ಕೊಂಡಿವಲ್ಲ. ಎಲ್ಲಿ ಹಿಡ್ಕೊಂಡಿವಿ? ಕಡ್ಯಾಕೂ ಇಟ್ಕೊಂಡಿರ್ತೀವಿ, ಮನಸ್ಸಿನಲ್ಲೂ ಇಟ್ಕೊಂಡಿದ್ದೀವಿ. ಆದ್ರೆ ಅದರಿಂದ ಏನು ಐತಪ್ಪ ಅಂದ್ರೆ ಬರೀ ದುಃಖನೇ ಐತೆ ಅದರಿಂದ. ಅದಕ್ಕೆ ನೀನು ಮೊದಲು ಅದನ್ನೆಲ್ಲ ಬಿಟ್ಕೊಳ್ಳುವಂಥದ್ದು ಯೋಗ್ಯ. ಆತ್ಮನೊಬ್ಬನೇ ನಿತ್ಯ ಅದನ್ನ. ನೀ ಏನು ಇಷ್ಟೆಲ್ಲ ಮಾಡಕತ್ತೀಯಲ್ಲ, ಅದ್ರ ಕೆಳಗಡೆ ಏನು ಅದಕ್ಕೆಲ್ಲ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ. ಅದು ಶಾಂತ ಸ್ವರೂಪ, ಆನಂದದ ಸ್ವರೂಪ, ಬ್ರಹ್ಮ ಸ್ವರೂಪ, ಪರಮಾತ್ಮನ ಸ್ವರೂಪ, ಮುಕ್ತಿ ಸ್ವರೂಪ. 1 2 ಅದು ಹೆಂಗೆ ಐತಪ್ಪ ಅಂತಂದ್ರೆ ನೋಡ್ರಿ, ಸೂರ್ಯ ಚಂದ್ರರ ಆ ಬೆಳಕು ಕೂಡ ಏನಾಗಂಗಿಲ್ಲ, ಅಂಥ ಸ್ವರೂಪ ನಿನ್ನಲ್ಲೇ ಐತದ. ಅದಕ್ಕೆ ಆತ್ಮನೊಬ್ಬನೇ ನಿತ್ಯ ಅದಾನ, ಆತ್ಮ ಒಬ್ಬನೇ ಸತ್ಯ ಅದಾನ, ಆತ್ಮ ಒಬ್ಬನೇ ಸುಖರೂಪ ಅದಾನ ಅಂತ ವಿಚಾರ ಮಾಡಿ ತಿಳ್ಕೊಂಡಿದ್ದೆ ಆದ್ರೆ ನೀನು ನಿತ್ಯ ಸುಖಿಯಾಗಿ ಬಿಡ್ತಿದೆ. ಇನ್ನಂಥ ಸುಖಿವಂತರು ಯಾರಿಲ್ಲ. ನಮಗೆ ಬಟ್ಟೆ ಭಾಳ ಇರ್ಬೇಕು ರೀ, ರೊಕ್ಕ ಭಾಳ ಇರ್ಬೇಕು ರೀ, ಆಭರಣಗಳು ಭಾಳ ಇರ್ಬೇಕು ರೀ, ದೊಡ್ಡ ಮನೆ ಇರ್ಬೇಕು ರೀ, ಗಾಡಿ ಇರ್ಬೇಕು, ಸುಖದಿಂದ ಇರ್ತೀವಿ ಅಂತ ತಿಳ್ಕೊಂಡ್ರೇನ? ಮಹಾತ್ಮರ ಹೇಳ್ತಾರೆ, ಅಯ್ಯೋ ದುಃಖಕ್ಕೆ ಮೂಲ ಕಾರಣ ಯಾವುದು? ಇವು ಆಸೆಗಳು. ಅದಕ್ಕೆ ಮೊದಲು ಇವನು ಬಿಸಾಕಂದ್ರೆ ಬಿಟ್ಟು ಹೋಗ್ಬೇಕಂತಲ್ಲ. ಇದ್ದರ ಇರ್ಬೋದು, ರೊಕ್ಕ ರೂಪಾಯಿ ಜೊತೆನೇ ಇರ್ಬೋದು, ಆದ್ರೆ ಮನಸ್ಸಿನಲ್ಲಿ ತೆಗೆದು ಹಾಕಿಬಿಡು, ಏನು ಇಟ್ಕೋಬೇಡ.
ಅದಕ್ಕೆ ಇದನ್ನು ಯಾವಾಗ ಮನಸ್ಸಿನಿಂದ ತೆಗೆದುಹಾಕ್ಕೊಂತ ಬರ್ತೀರಿ ಆವಾಗ ನೀನೇ ಸುಖಿಯಾಗಿಬಿಡ್ತಿ. ಅದಕ್ಕೆ ಈ ರೀತಿ ವಿಚಾರ ಮಾಡುವಂಥದ್ದು ಯಾರಪ್ಪ ಅಂದ್ರೆ ಧೀರ ಪುರುಷ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂತ್ಕೊಂಡಿವೆಲ್ಲ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು, ನಾವು ಧೀರರು ಅಂತ, ಶೂರರು ಅಂತ. ಇದೆಲ್ಲರಿಗೆ ಯಾಕೆ ಬರೋಂಗಿಲ್ಲ ಅಂದ್ರೆ ನೋಡಿರಿ, ಇದ್ರಾಗ ಭಾವ ಇರ್ಲಾರ್ದವ್ರಿಗೆ ಒಂದು 5 ನಿಮಿಷ ಕೂಡಿಸ್ರಿ, ತಳಮಳ ಇಟ್ಟಿರ್ತದೆ ಅವ್ರಿಗೆ ಕುಂದ್ರಕ್ಕೆ ಆಗಂಗಿಲ್ಲ. ಇಲ್ಲಿ ಕುಂತು ಕಿವಿಯಾಗಿ ಬಿದ್ದರೂ ಕೂಡ ತಲ್ಲಣಿಸ್ಬಿಡ್ತಾರೆ ಅವ್ರು. ಅಬ್ಬಬ್ಬಬ್ಬ ಬೇಡಪ್ಪ ಇಲ್ಲಿಂದ ಯಾವಾಗ ಮೊದಲು ಓಡೋಗ್ಯಾವ ಅಂತ ಅನಿಸ್ಬಿಡ್ತದೆ ಅವರಿಗೆ. ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಧೀರತನ ಶೂರತನ ಅಂದರೆ ಇದು ಕುಂತು ಪ್ರತಿನಿತ್ಯ ಕುಂತು ಕೇಳುವಂಥದ್ದು, ಇದು ಧೀರತನ ಶೂರತನ ಇದು. ಮತ್ತು ಗುರು ಹೇಳಿದ ಮೇಲೆ ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅಂತ ಒಂದು ಸ್ವಲ್ಪ ಅಳವಡಿಸ್ಕೊಳ್ಳುವಂಥದ್ದು. ನೋಡಿರಿ, ನಮ್ಗೆ ಕೇಳಕತ್ತದ ಅಂದಗಳನ್ನೇ ನಮ್ಗೆ ಭಾಳ ಆನಂದ ಆಗಕತ್ತಿದ್ರಿ, ಕೇಳ್ದಂಗಲ್ಲ ಸಂತೋಷ ಆಗ್ತದ್ರಿ ಅಂತಂದ್ರೆ ಇಂದು ನಾವು ಭಾಳ ಪುಣ್ಯ ಮಾಡಿವಂತ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಂಡು ಬೆನ್ನು ಚಪ್ಪರಿಸ್ಕೋಬೇಕು. ಬೇರೆಯವ್ರು ಯಾರನ್ನ ಬೆನ್ನು ಚಪ್ಪರಿಸ್ತಾರ? ಮನ್ಯಾಗ ಹೆಣ್ತಿಗೆ ಇಷ್ಟ ಇರಲಿಲ್ಲ, ಮಕ್ಳಿಗೆ ಇಷ್ಟ ಇರಲಿಲ್ಲ ಅಂದ್ರೆ ನಮ್ಮ ಅಪ್ಪ ಏನು ಕೇಳ್ತಾನೆ ದಿನ ಒಂದು ಕಾಲಿದ್ರೆ ಏನಿರ್ತದೆ ಅಂತ ಅವ್ರು ಅಂತಾರೆ. ಹೆಣ್ತಿನ ಕುಂತು ಕೇಳಕತ್ತಿದ್ದು ಗಂಡ ಕೇಳಲಿಲ್ಲ ಅಂದರೆ ಇದು ಏನು ಕೇಳಕತ್ತಿದ್ದು ದಿನ ಇದು ಅಂತ ಹೇಳ್ಬಿಟ್ಟು ಅದು ಅಂತಿರ್ತದೆ. ಹಿಂಗೆಲ್ಲ ನಡೀತಿರ್ತಾವೆ ಮನ್ಯಾಗ. ಆದ್ರೆ ಅವೆಲ್ಲವನ್ನೇ ಮೀರಿ ನಾವು ಕುಂತು ಕೇಳ್ತೀವಿ ಅನ್ನುವಂಥ ಭಾವ ಬರ್ತದಲ್ಲ, ಇದು ಧೀರತನ ಅಂತ ಅನಿಸ್ಕೊಳ್ತದೆ. ವಿಷಯಾದಿಗಳು ಭಾಳಷ್ಟು ಅದಾವ. ಮನಸ್ಸು ಆ ಕಡೆ ಈ ಕಡೆ ಬಿಡದೆ ನೋಡ್ರಿ, 7 ಗಂಟೆಯಿಂದ ಸೀರಿಯಲ್ಗಳು ಇರ್ತಾವೆ, ಟಿ ವಿಗಳು ಇರ್ತಾವೆ, ಮೊಬೈಲು ಹಚ್ಚಿ ಫೋನ್ ಮಾತಾಡಿದ್ರೆ 2 ತಾಸು ಮಾತಾಡಿರ್ತೀವಿ ಒಬ್ಬೊಬ್ಬರ ಜೊತೆ. ಹೌದಾ? ಯಾರನ್ನ ಮನೆ ಸುದ್ದಿ ಆ ಸುದ್ದಿ ಈ ಸುದ್ದಿ ತೊಗೊಂಡ್ರೆ 2 ತಾಸು ನಮಗೇನು ವ್ಯತ್ಯಾಸ ಅನ್ಸಂಗಿಲ್ಲ, ಚಂದ ಮಾತಾಡಿರ್ತೀವಿ. ಆದ್ರೆ ಗುರುವಾಕ್ಯ ಕೇಳ್ಬೇಕಾದ್ರೆ 40 ನಿಮಿಷ ಒದ್ದಾಡಿರ್ತೀವಿ. ಹೌದಾ? ಅದನ್ನೇ ಬಿಟ್ಟು ಆ ಗುರುನಾಥನ ವಾಕ್ಯಗಳು ಒಂಚೂರು ಕಿವಿಗೆ ಬೀಳಲಿ ನಮಗೆ ಅಂಥೇಳಿ ಏನು ದಿನ ಕುಂತು ಕೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ಫೋನ್ ಬೇಡ, ಟಿ ವಿ ಬೇಡ, ಯಾರ ವಿಷಯಗಳು ನಮಗೆ ಬೇಡ, ಭಗವಂತ ನೀನು ಒಬ್ಬನೇ ಸಾಕಪ್ಪ ಅಂಥೇಳಿ ಯಾವಾಗ ಕುಂತು ಕೇಳೋಕ್ಕೆ ಶುರು ಮಾಡ್ತೀವಿ, ಇದು ಧೀರತನ, ಇದು ಶೂರತನ ಇದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇಹ್ಯಪರ ಭೋಗದೊಳಹ ಸುಖವೇನು, ಬಹು ವಿಭವಂ ಬಡಿದೊಡೆ ತಾನೇನು, ಸುರನರ ವಂದಿತೆಯಿಂದ ಹುದೇನು, ಸರಸಾಲಾಂಕೃತಿ ರೂಪಿಂದೇನು, ಬಹುಸಿದ್ಧಿಗಳಂ ಪಡೆಯಲ ಅದೇನು, ಮಹಿಯೊಳಗಿಹುದಲ್ಲದ ನರಿದೇನು, ಅಜಹರಿ ಪದವಿಗಳಿಂದ ಅಹುದೇನು, ನಿಜ ಸುಖ ಮಿಲ್ಲದೋಡೆ ಅರಿಂದೇನು ಅಂತ ಹೇಳ್ತಾರೆ. ಅರಿದೊಡಿಂದ ಅದು ಅರಿಂದೇನು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಿಜ ಸುಖ ಇಲ್ಲದೊಡೆ ಅದರಿಂದೇನು ಉಪಯೋಗ, ಇದು ಭಾಳ ಹೇಳಿದ್ದಾರೆ ಅವ್ರು. ಏನಿರ್ದೊಡೆ ನಮ್ಮ ನಿಜ ಬೋಧೆ ಒಂದಿಲ್ಲದಿರೆ, ಏನಿದ್ರೇನು ಇಹದಲ್ಲಿ ಏನು ಭೋಗಗಳಿದ್ರೇನು, ಪರಲೋಕದಲ್ಲಿ ಏನು ಭೋಗ ಸ್ವರ್ಗಾದಿ ಭೋಗ ಅನುಭವಿಸಿದ್ರೇನು ಎಲ್ಲ ವ್ಯರ್ಥ. ಯಾವಾಗ? ಬ್ರಹ್ಮಜ್ಞಾನ ಮಾಡ್ಕೊಳ್ಳದೆ ಇದ್ದಾಗ. ಅರ್ಥ ಆಯ್ತಲ್ಲ? ಅದಕ್ಕೆ ಇಹ ಭೋಗದ ಸುಖಗಳು ಭಾಳ ಅದಾವಪ್ಪ. ಬಂಗಾರದ ಚೇರ್ ಇಟ್ಕೊಂಡಿವಿ, ಏನು ಮಾಡೋದು? ಆದರೂ ಸುಖನೇ ಇಲ್ಲ. ಆ ಎ ಸಿ ಒಳಗೆ ಕೂತ್ಕೊಂಡು ಒಳಗೆ ಬಿ ಪಿ ತಳಮಳಾಗಕತ್ತದ ಅಂದಾಗ ಎ ಸಿ ಒಳಗೆ ಇದು ಕುಂತ್ರನ ಎದಕ್ಕೆ ಬಂತು ಹೇಳ್ರಿ? ಮನಸ್ಸು ಒಳಗೆ ಒಯ್ದಾಡಕತ್ತದ, ಹೊರಗೆ ತಣ್ಣಗದ, ಒಳಗೆ ಸುಡಾಕತ್ತದ. ಅದಕ್ಕೆ ಇಹಲೋಕ ಪರಲೋಕ ಭೋಗ ಸುಖಗಳೆಲ್ಲ ಹೆಂಗದವಪ್ಪ ಅಂದ್ರೆ ಅನಿತ್ಯದಿಂದ ಕೂಡಿದವವು, ದುಃಖದಿಂದ ಕೂಡಿದವ. ಅವುಗಳಿಂದ ಏನು ಪ್ರಯೋಜನ ಹೇಳು? ಅವನು ಬಯಸಿದ್ರೆ ನಿನಗೆ ನಿನಗೇನು ಅದರಿಂದ ಏನು ಐತಪ್ಪ? ಚಕ್ರವರ್ತಿಗಳು ಎಲ್ಲನೂ ನೋಡ್ತೀವಿ, ನಾವು ತಿಳ್ಕೊಳ್ಬೇಕು. ನಾವು ಹಂಪಿಗೆ ಹೋಗಿರ್ತೀವಲ್ಲ, ಸುಮ್ಮನೆ ನಿಂತು ನೋಡ್ಬೇಕು. ಎಲ್ಲರೂ ಚಂದ ಹಂಗೆ ನೋಡ್ತಿರ್ತಾರೆ, ನಾವೊಂದು ಸ್ಪೆಷಲಾಗೇ ನೋಡ್ಬೇಕು ಅಲ್ಲಿ ಹೋಗಿ. ಏನಂತಂದ್ರೆ ಗುರುವಾಕ್ಯ ಕೇಳಿ ಕೆಲವು ಯಾತ್ರೆಗಳಿಗೆ ಹೋಗಿ ನೋಡ್ಬೇಕು, ಇತಿಹಾಸಗಳನ್ನು ನೋಡಬೇಕು, ಇತಿಹಾಸದ ಪುಟಗಳನ್ನು ತೆಗಿಬೇಕು, ಇತಿಹಾಸದ ಒಂದು ಸ್ಥಳಗಳನ್ನು ನೋಡಬೇಕು, ಹೋಗಿ ನೋಡ್ಬೇಕು. ಸುಮ್ಮನೆ ಹಂಪಿ ಒಳಗೆ ಹೋಗಿ ನಿಂತು ಒಂದು ಚಿತ್ರಣ ತಲೆಯಲ್ಲಿ ತೊಗೊಳ್ಬೇಕು. ಅರೆರೆರೆ, ಒಂದು ಕಾಲಕ್ಕೆ ಮುತ್ತು ರತ್ನ ಅವಳ ಸೇರ್ಲಿಂದ ಅಳತೆ ಮಾಡಿ ಅಂಥ ಒಂದು ವೈಭೋಗದ ಜೀವನ ನಡೆಸಿದಂಥವ್ರು ಇವತ್ತು ಹೆಂಗಾಗಿದ್ದಾರಪ್ಪ? ಮಣ್ಣಾಗಿ ಹೋಗಿದ್ದಾರೆ. ಮನೆಗಳು ಮಣ್ಣಾಗಿದ್ದಾವೆ, ಮನುಷ್ಯರು ಮಣ್ಣಾಗಿದ್ದಾರೆ, ಮುತ್ತು ರತ್ನಗಳು ಎಲ್ಲ ಮಣ್ಣಾಗಿ ಹೋಗಿಬಿಟ್ಟಿದ್ದಾವೆ. ಹೌದಲ್ಲ? ಅಂದಮೇಲೆ ಇನ್ನು ಸಂಪತ್ತುಗಳು ಇಂಥವೆಲ್ಲ ಮತ್ತು ಸತ್ಯ ಅಂತ ಹೋದಾಗ ಮತ್ತು ಒಂದೊಂದು ಸಲ ನೀನು ಏನಾಗ್ತಾವೆ? ಅವನು ಹಂಗೆ ಬರ್ತಾವೆ. ಅದರಿಂದ ಏನು ಪ್ರಯೋಜನ? ಅದು ಸತ್ಯನೇ ಅಲ್ಲ. ಮತ್ತು ಅವ್ರು ಸತ್ಯ ಇದ್ರೆ ಎಲ್ಲರೂ ಇರ್ಬೋದಾಗಿತ್ತು, ಅಷ್ಟು ರಾಜ್ಯ ಇವತ್ತಿಗೆ ವೈಭೋಗದ ಜೀವನ ಇರಬಹುದಾಗಿತ್ತು. ಇಲ್ಲ ಅಂತಂದಮೇಲೆ ಅವನು ಶಾಶ್ವತವಾಗಿರುವಂಥವಲ್ಲ, ತಿಳ್ಕೊಳ್ಬೇಕು ನಾವು ಅಲ್ಲ.
ಹೀಗಾಗಿ ಪ್ರತಿಯೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಆದರೆ ಇದಕ್ಕೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಅದನ್ನು ಮರಿಬಾರ್ದು ಅಷ್ಟೇ. ಯಾಕಂದ್ರೆ ಒಂದು ಐತಿ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು. ನಾವು ಮಾಮೂಲಿ ಭೂಮಿ ತೊಗೊಳ್ತೀವಿ, ಭೂಮಿ ಎಲ್ಲದಕ್ಕೂ ಆಧಾರ ಆಗ್ಯದ ಅಲ್ಲ. ಆಕಾಶ ಎಲ್ಲದಕ್ಕೂ ಆಧಾರ ಆಗ್ಯದ, ಎಲ್ಲವನ್ನು ಒಳಗೊಂಡದು, ಎಲ್ಲಕ್ಕೂ ಅವಕಾಶ ಕೊಟ್ಟದು ಅಲ್ಲ. ಅದ್ರಾಗ ಎಲ್ಲದಕ್ಕೂ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಪಂಚಭೂತಗಳಿಗೆ ಎಲ್ಲ ವ್ಯವಹಾರಕ್ಕೆ ಅವಕಾಶ ಕೊಟ್ಟಂಥದ್ದು ನಿನ್ನ ಸ್ವರೂಪ ಐತೆ. ಅಲ್ಲೇ ನಿನ್ನೊಳಗೆ ತೋರಕತ್ತಿದೆ ಎಲ್ಲನೂ. ಅದು ನಿನ್ನೊಳಗೆ ತೋರಿ ನಿನಗೆ ದೂರ ಕುಂತದಂದ್ರೆ ಎಂಥ ಒಂದು ಅಜ್ಞಾನ ರೀ ಅದು, ದೊಡ್ಡ ಅಜ್ಞಾನ ಇದು. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ಅದಕ್ಕೆ ದೂರ ಏನಿಲ್ಲ, ಭಾಳ ಹತ್ರ ಅದ. ಅದು ಎಲ್ಲನೂ ನಿನ್ನ ಆಧಾರದಾಗೆ ತೋರಕತ್ತಿದ್ವಿ, ವ್ಯವಹಾರ ಎಲ್ಲ ತೋರಕತ್ತದ. ಆದರೂ ಕೂಡ ಮೇಲೆ 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 ನಾವು ಕುಂತೀವಿ, ಕೆಳಗಂತ ಮರ್ತು ಬಿಟ್ಟಿವಿ. ನಾವು ಕೆಳಗಿನ ಒಂದು ಸ್ವರೂಪ ಹೆಂಗೈತೆ, ಯಾವ ಆಧಾರದ ಮೇಲೆ ಇಷ್ಟೆಲ್ಲ ವ್ಯವಹಾರ ಮಾಡಕತ್ತೀವಿ ಅನ್ನುವಂಥದ್ದು ತಿಳುವಳಿಕೆ ಬರ್ತಾ ಇಲ್ಲಲ್ಲ. ಇದು ಬುದ್ಧಿ ಭ್ರಮಣ ಆದಂಥದ್ದು ಇದು. ಮತ್ತು ನಮ್ಮ ತಲೆಗಳು ಸರಿ ಅದಾವೇನಂದ್ರೆ ತಲೆ ಕೆಟ್ಟದಂತಾರೆ ಮಹಾತ್ಮರು. ಯಾಕೆ ಸುಮ್ಮನೆ ಅವಕ್ಕೆ ಅನ್ನಬಾರ್ದು, ಯಾವ ಏನಾರು ಬೇಜಾರು ಮಾಡ್ಕೋತಾವ, ಬೇಸರ ಮಾಡ್ಕೋತಾವ, ಪಾಪ ಅವಕ್ಕೆ ಯಾವಾಗ ಪುಣ್ಯದ ಫಲ ಬರ್ತದ, ಬರಲಿ, ನಿಜ ವಸ್ತುವನ್ನು ತಿಳ್ಕೊತಾವ ಅಂತೇಳಿ ಸುಮ್ಮಿರ್ತಾರೆ ಮಹಾತ್ಮರು. ಹಂಗಿಂಗಂದ್ರೆ ಇವೆಲ್ಲ ತಲೆ ಕೆಟ್ಟು ಅಂತಾರೆ. ಜಗತ್ತಿನಾಗ ಏನು ಮಿಥ್ಯೆ ಇರುವಂಥ ವಸ್ತುಗಳನ್ನು ನಂಬಿ ಅದರಿಂದ ಬೆನ್ನು ಬಿದ್ದಿವೆಲ್ಲ. ಮಹಾತ್ಮರ ದೃಷ್ಟಿಯಿಂದ ನಾವೇನು ಒಳ್ಳೆಯವ್ರನ್ನು ಬುದ್ಧಿ ಭ್ರಮಣ ಅದಕ್ಕೆ ಹೇಳ್ತಾರೆ ಮತಿಗೆ ಮಂಗಳವಾವುದು ಉತ್ತಮರ ಸಂಗತಿ. ನಮ್ಮ ತಲೆಗಳು ಹೆಂಗೆ ಅದಾವ, ಕೆಟ್ಟೋಗ್ಯಾವ. ಕೆಟ್ಟೋದಕ್ಕಾಗಿ ಇರದೇ ಇರುವಂಥದ್ದು ಸತ್ಯ ಅಂತದ್ದು ಇದು ತಿಳ್ಕೊಂಡು ಕೂತದ. ವಯಸ್ಸು 60, 70, 80 ವರ್ಷ ಆದರೂ ಕೂಡ ಇನ್ನೂ ಸಂಸಾರ ಮಾಡ್ತೀನಿ ಅನ್ನುವಂಥ ಭ್ರಮೆ ಐತೆಲ್ಲ. ಕಿದು ನೋಡ್ರಿ ಹೆಂಗೈತೆ, ಮುಂದಿದ್ದು ಲೆಕ್ಕ ಆಗ್ತಾ ಇಲ್ಲ. ಇನ್ನೊಂದು 5-10 ವರ್ಷದಾಗ ನಾನು ಈ ಶರೀರ ಬಿಟ್ಟು ಹೋಗವನೇ, ಈ ಭೂಮಿ ಬಿಟ್ಟು ಹೋಗವನೇ, ನನ್ನನ್ನು ಹೊರಗೆ ಹಾಕೋದೇ ಇದು ಪ್ರಾರಬ್ಧ ಅನ್ನುವಂಥದ್ದು. ಅದಕ್ಕೆ ಇಷ್ಟು ದಿವಸ ಹಂಗೆ ಮಾಡ್ಕೊಂಡು ಬಂದೆ. ಇನ್ನು ಗುರುವಾಕ್ಯ ಯಾವುದೂ ಕೇಳಿಲ್ಲ, ಏನು ಮಾಡ್ಕೊಳ್ಬೇಕನ್ನುವಂಥದ್ದು ನಾವು ಮಾಡ್ಕೊಳ್ಳಿಲ್ಲ ಅಂತ ಯಾರಿಗಾರ ದುಃಖ ಆಗ್ಯದ ನೀವತ್ತ? 80-90 ವರ್ಷ ಆಗ್ಯದ, ಹೌದು, ಗುರು ನಮ್ಗೆ ಸಿಗಲಿಲ್ಲ, ಗುರುವಿನ ವಾಕ್ಯ ನಾವು ಕೇಳಲಿಲ್ಲ. ಹೀಗೆಲ್ಲ ಭಾಳ ದುಃಖ ಆಗಕತ್ತದ. ಇಷ್ಟು ದಿವಸ ನಮ್ಗೆ ಅರಿವಿಗೆ ಬರಲಿಲ್ಲ, ಈಗ ನಮ್ಗೆ ಗುರು ಸಿಕ್ಕ, ಆದ್ರೆ ನಮ್ಮ ಶರೀರ ಸಾಥ್ ಕೊಡ್ತಾರೆ ಅಂತೀವಿ. ಅದು ಭಾಳ ದುಃಖದಾಗದ್ರಿ ಅಂತ ಎಲ್ಲರೂ ಕೇಳಿವೇನು ನಾವೆಲ್ಲರದು. ಹಿಂಗೆ ಅಳಕತ್ತೇರಿ, ಎಲ್ಲ ವಯಸ್ಸು ಮುಗಿದದ, ಜ್ಞಾನನೇ ಪಡ್ಕೊಳ್ಳಿಲ್ಲ, ಹೆಂಗೆ ಮಾಡ್ಬೇಕಂತ ಭಾಳಷ್ಟು ಅಳಕತ್ತೇರಿ, ಅವ್ರು ಭಾಳ ದುಃಖದಾಗದ್ರಿ ಅಂತ ಏನಾರು ಕೇಳಿವೇನು? ಇಲ್ಲ, ಇನ್ನು ಅದು ಪಡ್ಕೊಳ್ಬೇಕಾಗಿತ್ತು, ಇದು ಪಡ್ಕೊಳ್ಬೇಕಾಗಿತ್ತು, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಬಲು ದುಃಖ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಸಾಧಿಸ್ಬೇಕಾಗಿತ್ತು, ಹಂಗಾಗ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು ಅಂತ ದುಃಖ ಪಡ್ತಾರೆ. ಆದರೆ ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳಿಲ್ಲ ಅಂತ ಜಗತ್ತಿನೊಳಗೆ ಯಾರು ಹೇಳಂಗಿಲ್ಲ. ಹತ್ತಿದ್ದಾರೆ ಯಾರು ಅಂದ್ರೆ ಮಹಾತ್ಮರೇ. ಇಷ್ಟು ದಿವಸಕ್ಕಾಗಿ ಗೂಗಿಗಳಂಗೆ ದಿವಸಗಳನ್ನು ವ್ಯರ್ಥವಾಗಿ ಕಳೆದು ಬಿಟ್ಟನಲ್ಲಪ್ಪ. ಇನ್ನು ಇರುವಂಥದ್ದು ಆಯುಷ್ಯ ಸ್ವಲ್ಪ ದಿವಸ ಅದ, ಅದ್ರಾಗ ಇಂಥದನ್ನು ನಾನು ಪಡ್ಕೊಳ್ಬೇಕಲ್ಲ. ಅದಕ್ಕೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೇನೆ ನಿನ್ನದಂತ ಮಾತ್ರ ಹೇಳಿದ್ರು ಅವರು. ಈ ರೀತಿಯಾಗಿ ಸಂಪತ್ತುಗಳಿಂದ ಆದರೂ ಕೂಡ ಏನು ಪ್ರಯೋಜನ, ಎಂಥಂಥವ್ರು ಮಣಮುಖಿ ಹೋಗಿಬಿಟ್ಟಿದ್ದಾರೆ. ಸಂಪತ್ತು ಮಾಡಿ ಎಲ್ಲ ಇಟ್ಟು ಹೆಂಗಂಗೋ ಆಗಿ ಹೋಗಿದ್ದಾರೆ, ನಮಗೆ ಕಣ್ಣಿಗೆ ಕಾಣಿಸ್ತದೆ, ಎಲ್ಲನೂ ಗೊತ್ತಿದೆ. ಮತ್ತು ತಪಸ್ಸು ಮಾಡಿ ಕೀರ್ತಿಯನ್ನು ಪಡೆದು ಲೋಕದಲ್ಲಿ ಪ್ರಸಿದ್ಧನಾದರೂ ಕೂಡ ಏನು ಪ್ರಯೋಜನ ಐತಪ್ಪ ಮನುಷ್ಯರಿಂದ? ಹೌದೌದು ಅನಿಸ್ಕೊಂಡ್ರೆ ಹೌದಲ್ಲ. ತಪಸ್ಸು ಮಾಡಿ ಕೀರ್ತಿ ಪಡೆದು ನಾನಾ ರೀತಿಯಿಂದ ತಪಸ್ಸು ಮಾಡ್ತಾರೆ. ಎಷ್ಟು ತಪಸ್ಸು ಮಾಡಕತ್ತೇರಿ, ಅನುಷ್ಠಾನ ಮಾಡಕತ್ತೇರಿ ಅಂತ ಹೇಳ್ತಾರೆ, ಹೌದಿಲ್ಲ? ಹಂಗಾಗಿ ತಪಸ್ಸು ಮಾಡಿ ಮತ್ತು ದೇವತೆಗಳು, ರಾಕ್ಷಸರು ಇವರೆಲ್ಲರೂ ಹಂಗೆ ಮಾಡಿದರು. ಅದಕ್ಕೆ ಒಂದು ಕಾಮ್ಯ ಭಾವನೆ ಇಟ್ಕೊಂಡು ತಪಸ್ಸುಗಳನ್ನು ಮಾಡಿದರು. ಹಂಗೆ ಅದು ಬೇಕು, ಈ ರಾಜ್ಯ ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು ಸ್ವರ್ಗಾದಿ ಭೋಗಗಳಲ್ಲಿ ಹಲವಾರು ರೀತಿಯಿಂದ ಅವರು ಕೂಡ ಮಾಡಿದ್ದಾರೆ. ದೇವತೆಗಳಿಂದ ಮತ್ತು ಮನುಷ್ಯರಿಂದಲೂ ಮತ್ತು ಪ್ರಚಾರ ಪಟ್ಕೊಂಡು ಹೌದು ಅಂತ ಶಬಾಷಿ, ದೇವತೆಗಳು ಕೂಡ ಶಬಾಷ್ ಅನ್ನೋದು, ಮನುಷ್ಯರು ಕೂಡ ಶಬಾಷ್ ಅಂತ ಈ ರೀತಿ ಅನಿಸ್ಕೊಂಡು ಅವ್ರ ಕಡೆ ನಮಸ್ಕಾರ ಮಾಡಿಸಿಕೊಂಡ್ರು ಕೂಡ ಏನಾಯಿತು ನಿನ್ನ ಹಣೆಬರ? ಅದರಿಂದ ಏನಾಗಂಗಿಲ್ಲ. ಯಾಕಂತಂದ್ರೆ ಯಾವ ರೀತಿ ಈ ಬ್ರಹ್ಮಜ್ಞಾನ ಇರದೇ ಇದ್ದಾಗ ನೀನು ಬೇಕಾದ್ದು ಮಾಡು, ಎಲ್ಲ ವ್ಯರ್ಥ ಆಗ್ತದ. ಅದಕ್ಕೆ ಕಟ್ಟಿದ ಬುತ್ತಿಯಂತೆ ತಪೋರೂಪ ಪುಣ್ಯ ನಾಶವಾಗಿ ಹೋಗ್ತದ. ನೀ ತಪಸ್ಸು ಮಾಡಿದ್ದು ಹೆಂಗೆ ಐತಪ್ಪ ಅಂತಂದ್ರೆ ಅದನ್ನು ಕಟ್ಟಿದ ಬುತ್ತಿ ಇದ್ದಂಗೆ ಅದು ಎಷ್ಟೊತ್ತಿರ್ತದೆ ಹೇಳ್ರಿ? ಸ್ವಲ್ಪ ತಿರ್ತದೆ ಅಷ್ಟೇ, ಅದು ನಾಶ ಆಗಿ ಹೋಗ್ತದೆ. ಅದಕ್ಕೆ ರೂಪವನ್ನು ಭಾಳ ಚಂದ ರೂಪ ಪಡ್ಕೊಂಡಿದ್ದೀನಿ, ಅದಕ್ಕೆ ಸರಸಲಾಂಕೃತಿ ರೂಪಿಂದೇನು ಅಂತ ಹೇಳ್ತಾರೆ. ಭಾಳ ಚಂದ ಅದೀನಿ ನೋಡೋಕೆ, ರೂಪವಂತ ಅದೀನಿ
ಅಂತ ಈ ರೀತಿ ಅಂದ್ಕೊಂಡ್ರ ಏನಾಯಿತು, ಪಡ್ಕೊಂಡ್ರ ಏನಾಯ್ತು ಆ ರೂಪ. ಯಾಕಂದ್ರೆ ಮುಪ್ಪಿನ ಕಾಲದಲ್ಲಿ ಎಲ್ಲ ನಾಶ ಆಗೋಗ್ತದೆ ನಿನ್ನ ರೂಪ. ಅದನ್ನು ನೋಡಿ ನೀನು ಮರಳಾಗಿ ನೀನು ಅಹಂಕಾರ ಪಡಬೇಡ. ಸ್ವಲ್ಪ ದಿವಸ ಕಾಣ್ತಾವೆ ಅಷ್ಟೇ, ಅದು ನಾಶ ಆಗೋಗ್ತದೆ. ಮತ್ತು ಅಣಿಮಾದಿ ಸಿದ್ಧಿಗಳು ಪಡ್ಕೊಂಡಾರ ಅಂದರೂ ಕೂಡ ಬಹುಸಿದ್ಧಿಗಳನ್ನು ಪಡೆಯಲ್ಲದೇನು ಅಂತ ಹೇಳ್ತಾರೆ ಅವರು. ನಮಗೆ ನೋಡ್ರಿ ಶಾಸ್ತ್ರ ಕೇಳಲಾರ್ದಾಗ ತಲೆಗಳು ಹೆಂಗೆಂಗೋ ಇದ್ದು ಯಾರ್ಯಾರಿಗೋ ಗುರು ಅಂದ್ಕೊಳ್ಳೋದು ಗೊತ್ತೇ ಇಲ್ಲ, ಹೆಂಗೆ ದಾರಿಗಳೇ ಗೊತ್ತಿಲ್ಲ. ಸಿದ್ಧಿ ಪುರುಷರು ಮೌನ ಮಾಡ್ತಾರ, ತಪಸ್ಸು ಮಾಡ್ತಾರ, ದೊಡ್ಡ ಜ್ಞಾನಿಗಳಪ್ಪ ಅಂದ್ಕೊಳ್ತೀವಿ. ಸಿದ್ಧಿ ಪುರುಷರು ಅಂದ್ಗಳಿಂದ ತೋ ಜಗತ್ತಿನೊಳಗೆ ಅವ್ರಂಥವ್ರು ಯಾರಿಲ್ಲಪ್ಪ ಸಿದ್ಧಿ ಪುರುಷರು ಅಂತ ಅಂದ್ಬಿಡ್ತಿದ್ದೀವಿ ನೋಡ್ರಿ. ಇಲ್ಲಿ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳಿದಾರೆ. ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯಾದೀರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯಾದೀರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ಏನಿರ್ದೋಡೇನೋ ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಎಷ್ಟು ಅದ್ಭುತವಾಗಿ. ಅದಕ್ಕೆ ಅಣಿಮಾದಿ ಸಕಲ ಸಿದ್ಧಿಗಳು ಪಡೆದುಕೊಂಡ್ರೆ ಏನಾಯಿತು, ಅದರಿಂದ ಮುಕ್ತಿ ಆಗ್ತದೆ ನಿನಗೆ. ಅವು ಹೆಂಗದವ ಮಾಯದಿಂದ ಕೂಡಿದವ. ಅಣಿಮಾದಿ ಸಕಲ ಸಿದ್ಧಿಗಳು ಹೆಂಗದವ ಮಾಯದಿಂದ ಕೂಡಿದವ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಅದರಿಂದ ಬೆನ್ನು ಬೀಳಕ್ಕೆ ಹೋಗಬೇಡ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ಹಿಡ್ಕೊಂಡು ಬಡ 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 ಮುಗಿಸ್ಬೇಕಂದ್ರೆ ಆಗಂಗಿಲ್ಲ. ಇದನ್ನೇ ಹಿಡ್ಕೊಂಡು ನಾಳೆ ಗುರುನಾಥ ಏನು ವಾಕ್ಯಗಳನ್ನು ಕೊಡ್ತಾನೆ ನಾವೆಲ್ಲರೂ ಕೇಳೋಣ. ಭಾಳಷ್ಟು ಅದ್ಭುತ ವಾಕ್ಯಗಳು ಇವೆಲ್ಲ ಸಿಗಂಗಿಲ್ಲ ರೀ. ಸಿಕ್ಕೋರು ನಾವೆಲ್ಲ ಧನ್ಯರು ಅಂತ ಅಂದ್ಕೊಳ್ಳೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.